1777 ಎಕರೆ ಈ ದೇವನಹಳ್ಳಿ ಅಕ್ಕಪಕ್ಕದ ರೈತರಿಂದ ಜಮೀನನ್ನು ತಗೊಂಡು ಅಲ್ಲೊಂದು ಇಂಡಸ್ಟ್ರಿ ಮಾಡೋದು ಅಂತ ನೋಟಿಫಿಕೇಷನ್ ಮಾಡಲಾಗಿತ್ತು. ಈಗಿನ ಸರ್ಕಾರದಿಂದ ಅಲ್ಲ, ಹಿಂದೆ ಇದ್ದಂಥ BJP ಸರ್ಕಾರದಿಂದ 2021ರಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದೆಲ್ಲವನ್ನೂ ನೋಡಿದ್ದೀರಿ. ಅಂತಿಮವಾಗಿ ಇದು ನಡೀತು. ಏನು? ಪ್ರತಿಭಟನೆಗೆ ಮಣಿದ ಸರ್ಕಾರ ನೋಟಿಫಿಕೇಷನನ್ನು ಕ್ಯಾನ್ಸಲ್ ಮಾಡಿತು. ಸರ್ಕಾರ ಕಂಟಿನ್ಯೂಯಿಟಿ, ಪಾಲಿಟಿಕ್ಸ್ ಅಷ್ಟೇ ಡಿಸ್ಕಂಟಿನ್ಯೂಯಿಟಿ. 2021ರಲ್ಲಿ BJP ಸರ್ಕಾರ, ಆಗ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಈ ಜಾಗ ಇಂಡಸ್ಟ್ರಿಗೆ ಬೇಕು ಅಂತ ನೋಟಿಫಿಕೇಷನ್ ಹೊರಡಿಸಿದಾಗಲೇ ರೈತರ ಪ್ರತಿಭಟನೆ ಕೂತ್ಕೊಂಡ್ರು. ಅವ್ರ ಪ್ರತಿಭಟನೆ ನಡೀತಾ ಇತ್ತು. ಇಲೆಕ್ಷನ್ ಹತ್ರ ಬಂದಾಗ ಜೋರಾಯ್ತು ಆ ಪ್ರತಿಭಟನೆ. ಸಿದ್ದರಾಮಯ್ಯನವ್ರು ಹೋದ್ರಲ್ಲಿಗೆ. ಈಗ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಿದ್ದಾರಲ್ಲ KH ಮುನಿಯಪ್ಪನವರು, ಅವ್ರನ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡೋದು ಅಂತ ಕನ್ಫರ್ಮ್ ಆಗಿತ್ತು. KH ಮುನಿಯಪ್ಪನವ್ರ ಸಮೇತ ಹೋಗಿ ಸಿದ್ದರಾಮಯ್ಯನವ್ರು ಹೇಳಿದ್ರು, KH ಮುನಿಯಪ್ಪನವ್ರು ಕೈ ಹಿಡಿದು ಎತ್ತು ಹೇಳಿದ್ರು, ಇವ್ರಿಗೆ ಓಟ್ ಹಾಕಿ ಇವ್ರನ್ನ ಗೆಲ್ಲಿಸಿ, ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ, ನಾವು ಬಂದ ತಕ್ಷಣ ನಿಮ್ಮ ರೈತರ ಜಮೀನನ್ನು ವಶಪಡಿಸಿಕೊಳ್ಳೋ ಪ್ರಕ್ರಿಯೆಯನ್ನು ಕ್ಯಾನ್ಸಲ್ಲೇ ಮಾಡಿಬಿಡ್ತೀವಿ ಅಂದರು. ಜನ ಓಟ್ ಹಾಕಿದ್ರು, ಗೆದ್ದರು KH ಮುನಿಯಪ್ಪನವರು, ಮಿನಿಸ್ಟ್ರು ಆದರು. ಆಮೇಲೆ ಇದೇ ಸರ್ಕಾರ ಫೈನಲ್ ನೋಟಿಫಿಕೇಷನ್ನು ಪೂರ್ತಿ 1777 ಎಕರೆ ಬೇಕು ನಮಗೆ ಅಂದ್ಬಿಟ್ಟು ಇದೇ ಸರ್ಕಾರನೇ ಹೇಳ್ಬಿಡ್ತು. ರೈತರ ಪ್ರತಿಭಟನೆ ಮತ್ತು ಜೋರಾಯಿತು. ಇತ್ತೀಚಿನ ದಿನಗಳಲ್ಲಿ ನಡೆದ ಅತ್ಯಂತ ಒಗ್ಗಟ್ಟಿನ ಪ್ರತಿಭಟನೆ ಯಾವುದು ಅಂದರೆ ಈ ಪ್ರತಿಭಟನೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ರೈತ ಮುಖಂಡರು, ಬೇರೆ ಬೇರೆ ಸಂಘಟನೆಗಳವರು ಎಲ್ಲರೂ ಬಂದರು. ಪ್ರಕಾಶ್ ರಾಜ್ರಂಥ ಜನಪ್ರಿಯ ಮುಖಗಳು ಬಂದವು. ಜೋರಾಯಿತು ಪ್ರತಿಭಟನೆ. ಕನ್ವಿನ್ಸ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ರು, ಏನು ಮಾಡಿದ್ರು ಆಗಲಿಲ್ಲ. ಅಂತಿಮವಾಗಿ ಸರ್ಕಾರ ಹೇಳ್ತು, ಆಯ್ತಪ್ಪ, ನಾವೇ ಹೊರಡಿಸಿದ್ದ ಅಂತಿಮ ನೋಟಿಫಿಕೇಷನನ್ನು ನಾವೇ ರದ್ದು ಮಾಡ್ತಾ ಇದ್ದೀವಿ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ರು. ಎಲ್ಲರೂ ಶೇಕ್ ಹ್ಯಾಂಡ್ ಮಾಡಿ ಸಂತೋಷಪಟ್ಟದ್ದು ಆಯಿತು. ಅದೇ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾವುದಾದರೂ ರೈತರು ಸ್ವಯಂ ಪ್ರೇರಿತವಾಗಿ ನಮ್ಮ ಜಮೀನನ್ನು ನಾವು ಕೊಡ್ತೀವಿ ಅಂತ ಮುಂದೆ ಬಂದರೆ ಒಳ್ಳೆ ರೇಟ್ ಕೊಟ್ಟು ನಾವು ಸರ್ಕಾರದಿಂದ ಅದನ್ನು ಅಕ್ವೈರ್ ಮಾಡಿಕೊಳ್ತೀವಿ, ಒಳ್ಳೆ ರೇಟ್ ಕೊಡ್ತೀವಿ, ಜೊತೆಗೆ ಡೆವಲಪ್ಡ್ ಲ್ಯಾಂಡಲ್ಲಿ ಒಳ್ಳೆ ಶೇರ್ ಕೊಡ್ತೀವಿ ಅಂತ. ಅದು ಏನು ಸ್ಕೀಮು ಅನ್ನೋ ವಿಷಯಕ್ಕೆ ಹೋಗೋದಿಲ್ಲ. ಒಂದಷ್ಟು ಶೇರ್ ಪರ್ಸೆಂಟೇಜ್ ಕೊಡುವಂಥ ಪದ್ಧತಿ, ರೈತರಿಗೆ ಕೊಡುವಂಥ ಪದ್ಧತಿ ಇದೆ, ಅದನ್ನೂ ಮಾಡ್ತೀವಿ ಅಂತ ಅದೇ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು. ಇವರು ಪ್ರೆಸ್ ಮೀಟ್ ಮಾಡಿ ಎದ್ದಿದಾರೋ ಇಲ್ವೋ, ಆಗಲೇ ನೋಡಿ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಪುತ್ರ ನಾರಾ ಲೋಕೇಶ್ ಟ್ವೀಟು ಏನಂತ ನಿಮಗೆ ಕರೆಕ್ಟಾಗಿ ಕನ್ವೆ ಆಗ್ಬೇಕಂದ್ರೆ ಆ್ಯಸ್ ಇಟ್ ಈಸ್ ಓದ್ತೀನಿ ಅದನ್ನು. ಡಿಯರ್ ಏರೋಸ್ಪೇಸ್ ಇಂಡಸ್ಟ್ರಿ, ಸಾರಿ ಟು ಹಿಯರ್ ಅಬೌಟ್ ದಿಸ್ ಅಂತ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಂದರೆ ಇಡೀ ವೈಮಾನಿಕ ಉದ್ಯಮಕ್ಕೆ, ಪ್ರೀತಿಯ ವೈಮಾನಿಕ ಉದ್ಯಮವೇ ಕೇಳಿ ಬೇಜಾರಾಯಿತು ನನಗೆ. ಐ ಹ್ಯಾವ್ ಅ ಬೆಟರ್ ಐಡಿಯಾ ಫಾರ್ ಯು. ನನ್ನ ಹತ್ರ ಇನ್ನೂ ಒಳ್ಳೆ, ಏನು ಕೇಳಿ ಬೇಜಾರಾಯಿತು, ನಿಮಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದ ಭೂಮಿಯನ್ನು ಕೊಡೋದಿಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳಿದ್ದು ಕೇಳಿ ಬೇಜಾರಾಯಿತು ನನಗೆ ಅಂತ. ಅದನ್ನು ನೋಡಿ, ಅದು ವ್ಯಂಗ್ಯ ಹೆಂಗಿದೆ ನೋಡಿ ಅದರಲ್ಲಿ. ಸಾರಿ ಟು ಹಿಯರ್ ಅಬೌಟ್ ದಿಸ್, ಐ ಹ್ಯಾವ್ ಅ ಬೆಟರ್ ಐಡಿಯಾ ಫಾರ್ ಯು. ನಿಮ್ಗೆ ಇನ್ನೂ ಒಳ್ಳೆ ಐಡಿಯಾ ಕೊಡಲಾ ಅಂತ ಕೇಳ್ತಾರೆ. 17 ಇಂಡಸ್ಟ್ರಿಗಳಿಗೆ 1777 ಎಕರೆ ಜಮೀನಿನಲ್ಲಿ ಜಾಗ ಕೊಡೋದು ಅಂತ ಆಗಿತ್ತು. ಐ ಹ್ಯಾವ್ ಅ ಬೆಟರ್ ಐಡಿಯಾ ಫಾರ್ ಯು, ವೈ ಡೋಂಟ್ ಯು ಲುಕ್ ಅಟ್ ಆಂಧ್ರ ಪ್ರದೇಶ್ ಇನ್ಸ್ಟೆಡ್. ಪಕ್ಕದ ಆಂಧ್ರ ಪ್ರದೇಶದ ಕಡೆ ಯಾಕೆ ನೋಡಬಾರ್ದು ನೀವು? ವಿ ಹ್ಯಾವ್ ಎನ್ ಅಟ್ರಾಕ್ಟಿವ್ ಏರೋಸ್ಪೇಸ್ ಪಾಲಿಸಿ ಫಾರ್ ಯು. ನಮ್ಮ ಸರ್ಕಾರ ಬಹಳ ಆಕರ್ಷಕವಾದಂಥ ವೈಮಾನಿಕ ಉದ್ಯಮ ಯೋಜನೆಯನ್ನು ಹೊಂದಿದೆ. ವಿತ್ ಅ ಬೆಸ್ಟ್ ಇನ್ ಕ್ಲಾಸ್ ಇನ್ಸೆಂಟಿವ್ಸ್ ಆ್ಯಂಡ್ ಓವರ್ 8,000 acres ಆಫ್ ರೆಡಿ ಟು ಯೂಸ್ ಲ್ಯಾಂಡ್. ಬೆಸ್ಟ್ ಇನ್ ಕ್ಲಾಸ್ ಇನ್ಸೆಂಟಿವ್ಸ್. ನೀವು ನಮ್ಮಲ್ಲಿ ಬಂದು ಇಂಡಸ್ಟ್ರಿ ಹಾಕಿದ್ರೆ ಅತ್ಯುತ್ತಮ ಪ್ರೋತ್ಸಾಹಕ ಯೋಜನೆಗಳು ನಮ್ಮಲ್ಲಿದ್ದಾವೆ. ಆ್ಯಂಡ್ ಓವರ್ 8,000 acres ಅಂದರೆ 8,000 ಎಕರೆಗಿಂತಲೂ ಹೆಚ್ಚು ರೆಡಿಯಾಗಿ ಕುಳಿತಿರುವ ಲ್ಯಾಂಡ್ ನಮ್ಮಲ್ಲಿದೆ ಅಂತ ಹೇಳಿ ಬ್ರ್ಯಾಕೆಟ್ನಲ್ಲಿ ಬರೀತಾರೆ. ಜಸ್ಟ್ ಔಟ್ಸೈಡ್ ಬೆಂಗಳೂರು, ಬೆಂಗಳೂರಿನ ಸ್ವಲ್ಪ ಹೊರಗೆ ಅಂತ. ಐ ಹೋಪ್ ಟು ಸಿ ಯು ಸೂನ್ ಟು ಟಾಕ್ ಅಕ್ರಾಸ್ ದ ಟೇಬಲ್. ಆದಷ್ಟು ಬೇಗ ಅಕ್ರಾಸ್ ದ ಟೇಬಲ್ ಅಂದರೆ ಟೇಬಲಿನ ಈ ಕಡೆ ನಾವು, ಆ ಕಡೆ ನೀವು ಕೂತ್ಕೊಂಡು ಮಾತಾಡೋಣ, ಆದಷ್ಟು ಬೇಗ ಮಾತಾಡೋಣ, ಮಾತನಾಡುವ ಭರವಸೆ ನನಗಿದೆ ಅಂತ ಲೋಕೇಶ್ ನಾರಾ. ದಿಸ್ ಇಸ್ ದ ಇದು ರೇಸು. ಬಂಡವಾಳವನ್ನು ತರೋದಕ್ಕೆ, ಉದ್ಯಮಗಳನ್ನು ಸ್ಥಾಪಿಸುವುದಕ್ಕೆ, ಏನೋ GDP ಮೇಲೆತ್ತುವುದಕ್ಕೆ, ಉದ್ಯೋಗಗಳನ್ನು ಸೃಷ್ಟಿಸುವುದಕ್ಕೆ ರೇಸು. ಈ ರೇಸ್ನಲ್ಲಿ ಯಾರಿಗೂ ಹಿಂದೆ ಬೀಳೋದಕ್ಕೆ ಮನಸ್ಸಿಲ್ಲ.
ಇದು ಕ್ಯೂ ಇದಷ್ಟೇ. ಅಂದರೆ ನಾರಾ ಲೋಕೇಶು ಟ್ವೀಟಾರು ಮಾಡಿದ್ದಾರೆ, ಅಷ್ಟೆಲ್ಲ ವಾಕ್ಯಗಳನ್ನು ಬಳಸಿದ್ದಾರೆ. ಟಾಟಾ ನ್ಯಾನೋ ಇಂಡಸ್ಟ್ರಿ ಪಶ್ಚಿಮ ಬಂಗಾಳದಕ್ಕೆ ಹೋಗೋದು ಅಂತಾಗಿತ್ತಲ್ಲ, ಕಮ್ಯುನಿಸ್ಟ್ ಸರ್ಕಾರ ಇತ್ತವಾಗ ನಂದಿಗ್ರಾಮದಲ್ಲಿ. ಮಮತಾ ಬ್ಯಾನರ್ಜಿ ಜೋರು ಪ್ರತಿಭಟನೆ ಮಾಡಿದ್ರು ಅದರ ವಿರುದ್ಧ. ಆಗಬಾರ್ದು ಇಲ್ಲ ಫ್ಯಾಕ್ಟ್ರಿ, ನೀವು ಫಲವತ್ತಾದ ಭೂಮಿಯನ್ನು ತಗೊಂಡು ಹೋಗ್ತಾ ಇದ್ದೀರಿ ಇತ್ಯಾದಿ ಇತ್ಯಾದಿ, ಜೋರು ಪ್ರತಿಭಟನೆ. ಅಂತಿಮವಾಗಿ ಟಾಟಾ ಗ್ರೂಪ್ನವ್ರು ಇನ್ನೇನು ಆಯ್ತಪ್ಪ, ಇಷ್ಟೆಲ್ಲ ಅಂದರೆ ಅವರೆಲ್ಲ ಫ್ಯಾಕ್ಟ್ರಿ ಕಟ್ಟಿಬಿಟ್ಟಿದ್ರು, ಇಷ್ಟೆಲ್ಲ ಪ್ರತಿಭಟನೆಗಳ ಮಧ್ಯದಲ್ಲಿ ಫ್ಯಾಕ್ಟ್ರಿ ನಡೆಸೋಕ್ಕಾರು ಹೆಂಗಾಗತ್ತೆ, ಆಯಿತು ಬೇಡ ಅಂತ ನಿರ್ಧರಿಸುವಾಗ ರತನ್ ಟಾಟಾ ಅವರಿಗೆ ಒಂದು ಮೆಸೇಜ್ ಬಂತಂತೆ. ಆವಾಗ ಬೇಸಿಕ್ ಹ್ಯಾಂಡ್ಸೆಟ್ಗಳಿದ್ದದ್ದು. ಒಂದು ಮೆಸೇಜು, ಒಂದೇ ಶಬ್ದ ಅದರಲ್ಲಿ, ಸುಸ್ವಾಗತಂ, ಸುಸ್ವಾಗತಂ ಅಷ್ಟೇ. ಮೆಸೇಜ್ ಮಾಡಿದವರು ಯಾರು? ನರೇಂದ್ರ ಮೋದಿ. ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು ಅವರು. ಅಷ್ಟೆಲ್ಲ ಪ್ರತಿಭಟನೆಗಳ ಮಧ್ಯದಲ್ಲಿ ಏನು ಫ್ಯಾಕ್ಟ್ರಿ ನಡೆಸ್ತೀರಿ, ಬನ್ನಿ ಇಲ್ಲಿ ನಮ್ಮಲ್ಲಿ ರೆಡಿ ಲ್ಯಾಂಡ್ ಇದೆ ಅಂತ. ಗುಜರಾತ್ನಲ್ಲಿ ಲ್ಯಾಂಡ್ ಕೊಟ್ಟರು ಅವ್ರಿಗೆ. ಲ್ಯಾಂಡ್ ಕೊಟ್ಟರು, ಫ್ಯಾಕ್ಟ್ರಿ ಶಿಫ್ಟ್ ಆಯಿತು, ಫ್ಯಾಕ್ಟ್ರಿ ಶುರುವಾಯಿತು. ಹಾಗೆ ನೋಡಿ, ನಾರಾ ಲೋಕೇಶು ಎಷ್ಟುದ್ದ ಟ್ವೀಟ್ ಮಾಡಿದ್ದಾರೆ, ಬನ್ನಿ ಇಲ್ಲಿ ಅಂತ. ಇದನ್ನು ಸರಿ ಅನ್ಬೇಕಾ ತಪ್ಪು ಅನ್ಬೇಕಾ? ಯಾಕೆ ತಪ್ಪು ರೀ? ಅವ್ರವ್ರ ರಾಜ್ಯದ ಹಿತಾಸಕ್ತಿನ ಅವ್ರವ್ರು ಯೋಚನೆ ಮಾಡ್ತಾರಪ್ಪ. ನಂಗೆ ಕರೆಕ್ಟಾಗಿ ನೆನಪಿಲ್ಲ ಯಾವ ಇಸ್ವಿ ಅಂತ. ಐ ವಾಸ್ ಎ ರಿಪೋರ್ಟರ್. ಏರೋ ಇಂಡಿಯಾ ಶೋ ನಡೀತಾ ಇತ್ತು. ಏರೋ ಇಂಡಿಯಾ ಶೋನಲ್ಲಿ ಒಂದು ಸೆಷನ್ನು, ಆವಾಗಲೂ ಚಂದ್ರಬಾಬು ನಾಯ್ಡು ಅವರೇ ಮುಖ್ಯಮಂತ್ರಿ, ಒಂದು ಸೆಷನ್ನಿಗೆ ಚಂದ್ರಬಾಬು ನಾಯ್ಡು ಅವರು ಮಾತಾಡೋದಿತ್ತು. ಬಂದರು ಅವ್ರು, ನಾವೆಲ್ಲ ಪತ್ರಕರ್ತರು ಕವರ್ ಮಾಡೋಕ್ಕೆ ಕೂತ್ಕೊಂಡಿದ್ವಿ ಅದನ್ನು. ಅವ್ರು ಬಂದು ಲ್ಯಾಪ್ಟಾಪ್ ಓಪನ್ ಮಾಡಿ ಕನೆಕ್ಟ್ ಮಾಡಿ ಪ್ರೊಜೆಕ್ಟರ್ಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಏರೋಸ್ಪೇಸ್ ಇಂಡಸ್ಟ್ರಿ ಯಾಕೆ ಆಂಧ್ರ ಪ್ರದೇಶಕ್ಕೆ ಬರಬೇಕು ಅನ್ನುವುದಕ್ಕೆ ಕಾರಣಗಳನ್ನು ಹೇಳ್ತಾ ಹೋದರು ಅವರು. ನಮ್ಮ ರಾಜ್ಯದಲ್ಲಿ ಇಂಥ ಪಾಲಿಸಿ ಇದೆ, ನಮ್ಮ ಜಾಗ ಹೆಂಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಆದ್ದರಿಂದ ಬನ್ನಿ ಇಲ್ಲಿ ಇನ್ವೆಸ್ಟ್ ಮಾಡಿ. ಅದರ ಜೊತೆಗೆ ಹಿ ಸೆಡ್ ವಿ ಹ್ಯಾವ್ ಗಾಟ್ 2 ವೆರಿ ಗುಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅಂದರು. 2 ಒಳ್ಳೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿದ್ದಾವೆ ನಮ್ಮ ಹತ್ರ ಅಂತ. ಐ ವಾಸ್ ಸರ್ಪ್ರೈಸ್ಡ್. ನಾ ಕೇಳಿದೆ, ಹೈದರಾಬಾದ್ ಒಂದೇ ಅಲ್ವಾ ಅಂತ. ಅವರು ಬೆಂಗಳೂರು ಇದೆಯಲ್ರಿ ಅಂದರು. ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಅಂದರೆ ನಿಮ್ಮ ಏರಿಯಾದಲ್ಲಿ ಇರಬಹುದದು, ಬಟ್ ಅಲ್ಲಿಗೆ ಬಂದು ಇಳಿದ್ರೆ ಅತ್ಯಂತ ಹತ್ತಿರ ಆಂಧ್ರ ಪ್ರದೇಶ ಅಂತ ಹೇಳ್ತಾ ಇದ್ರು ಅವರು. ಅತ್ಯಂತ ಹತ್ತಿರ ಆಂಧ್ರ ಪ್ರದೇಶ. ಅವರೊಂದು ಮಾತು ಹೇಳಿದ್ರು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಇಳಿದು ಎಲೆಕ್ಟ್ರಾನಿಕ್ ಸಿಟಿ ತಲುಪೋದಕ್ಕಿಂತ ಮುಂಚೆ ಆಂಧ್ರದೊಳಗೆ ಎಂಟರ್ ಆಗಿರಬಹುದು ಅಂತ. ಆಂಧ್ರದೊಳಗೆ ಎಂಟರ್ ಆಗ್ಬೋದು ನೀವು. ಹಾಗಿದ್ದ ಮೇಲೆ ಅದು ನಮಗೆ ಅನುಕೂಲ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ ನಮ್ಮದು ಅಂದರು ಚಂದ್ರಬಾಬು ನಾಯ್ಡು. ನಾನು ಕೇಳಿದ ಪ್ರಶ್ನೆಗೆ ಇದನ್ನು ಅಲ್ಲಿ ತಗೊಂಡೋಗಿ ಏರ್ಪೋರ್ಟ್ ಮಾಡಿದ್ದರ ಬಗ್ಗೆನೂ ಸಾಕಷ್ಟು ಪ್ರಶ್ನೆಗಳು ಎದ್ದು ಇರಲಿ. ಚಂದ್ರಬಾಬು ನಾಯ್ಡು ಆಗಲಿ ಅವರ ಮಗ ಆಗಲಿ ತಮ್ಮ ರಾಜ್ಯಕ್ಕೆ ಇಂಡಸ್ಟ್ರಿಗಳ ಬರಲಿ ಅನ್ನೋ ವಿಷಯದಲ್ಲಿ ಬರ್ತವೆ ಅಂತ ಗೊತ್ತಾಗ್ಬಿಟ್ರೆ ಬಾಚಿ ತಪ್ಕೊಂಡ್ಬಿಡ್ತಾರೆ ಅವರು. ನಾನು ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋಗಿದ್ದೆ. ಹಿ ಈಸ್ ನಾಟ್ ಎಕ್ಸಾಜರೇಟಿಂಗ್. 8,000 acres ಆಫ್ ರೆಡಿ ಟು ಯೂಸ್ ಲ್ಯಾಂಡ್ ಇದೆ ನಮ್ಮ ಹತ್ರ ಅಂತ. ನೀವು ಹೋಗ್ತಾ ಇರುವಾಗ ಎಡಗಡೆ ಬಲಗಡೆ ಕೆಲವು ಏರಿಯಾಗಳನ್ನು ದಾಟುವಾಗ ಇಂಡಸ್ಟ್ರಿಯಲ್ ಹಬ್ಗಳನ್ನು ಹೆಂಗೆ ಮಾಡಿಟ್ಟಿದ್ದಾರೆ ಅಂತಂದರೆ, ದೊಡ್ಡ ದೊಡ್ಡ ಎಕರೆಗಟ್ಟಲೆ ಸೈಟ್ಗಳನ್ನು ಮಾಡಿ, ಆ ಕಿಯಾ ಫ್ಯಾಕ್ಟ್ರಿ ಎಲ್ಲ ಬರ್ತಾವಲ್ಲ ಅಲ್ಲಿ ಹೆಂಗೆ ಮಾಡಿಟ್ಟಿದ್ದಾರೆ ಅವುಗಳನ್ನು ಅಂದರೆ, ಬನ್ನಿ ಇಲ್ಲಿ ಶುರು ಮಾಡ್ಕೊಳ್ಳಿ ಅಂತ. ನೀವು ಬಂದು ಇದೇ ಹೆಚ್ಚು ಕಡಿಮೆ ಪ್ಲಗ್ ಆ್ಯಂಡ್ ಪ್ಲೇ ಮಾಡೋ ಲೆವೆಲ್ಗೆ ಇಟ್ಟಿದ್ದಾರೆ ಅವರು. ಪೆನಗೊಂಡದ ಅಕ್ಕಪಕ್ಕದಲ್ಲಿ. ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ ಆಂಧ್ರ ಪ್ರದೇಶಕ್ಕೆ ಮನಸ್ಸಿಲ್ಲ. ನಾ ಆವಾಗಲೇ ಹೇಳಿದೆ, 2 ಅಲಗಿನ ಕತ್ತಿ. ಒಂದು ಕಡೆ ರೈತ ಉಳಿಬೇಕು, ಕೃಷಿ ಉಳಿಬೇಕು, ಆತ ಅನ್ನ ಬೆಳೆದು ಕೊಡಬೇಕು, ಫ್ಯಾಕ್ಟ್ರಿಗಳನ್ನು ಮಾಡಿದರೆ ಅದರಲ್ಲಿ ಏನು ಅನ್ನ ಹುಟ್ಟುತ್ತಾ, ಇದೆಲ್ಲದರ ಜೊತೆಗೆ ಉದ್ಯೋಗಗಳ ಸೃಷ್ಟಿಯಾಗಬೇಕು, GDP ಬೆಳಿಬೇಕು, ವ್ಯವಹಾರ ಬೆಳಿಬೇಕು, ಜನರ ಬದುಕುವ ಮಟ್ಟ ಮೇಲಕ್ಕೆ ಕೇಳಬೇಕು. 2 ಅಲಗಿನ ಕತ್ತರಿ. ಇದಕ್ಕೆ ಎಂ ಬಿ ಪಾಟೀಲರು ಟ್ವೀಟ್ ಮಾಡಿದ್ರು. ಅಂದರೆ ಎಂ ಬಿ ಪಾಟೀಲರು ಹೆಂಗೆ ಅಂದರೆ, ಹೋಗಕ್ಕೆ ಬಿಡೋದಿಲ್ಲ ನಾವು ಏರೋಸ್ಪೇಸ್ ಇಂಡಸ್ಟ್ರಿನ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ನಾರಾ ಲೋಕೇಶ್ ಕರ್ನಾಟಕ, ಇದು ಎಂ ಬಿ ಪಾಟೀಲರು ಹೇಳಿದ್ದನು, ಕರ್ನಾಟಕ ಕೇವಲ ಭೂಮಿ ಕೊಡೋದಿಲ್ಲ, ಭಾರತದ ನಂಬರ್ 1 ಏರೋಸ್ಪೇಸ್ ಮತ್ತು ರಕ್ಷಣಾ ಪರಿಸರ ವ್ಯವಸ್ಥೆ ನೀಡುತ್ತೆ. ಕರ್ನಾಟಕ ಭಾರತದಲ್ಲೇ ಬೆಸ್ಟ್ ಏರೋಸ್ಪೇಸ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿದೆ, ಪ್ಲಸ್ ಡಿಫೆನ್ಸ್ ಎನ್ವೈರ್ನ್ಮೆಂಟನ್ನು ಕ್ರಿಯೇಟ್ ಮಾಡಿದೆ. ದಶಕಗಳಿಂದ ಬಲಿಷ್ಠವಾದ ಏರೋಸ್ಪೇಸ್ ನೆಲೆಯನ್ನು ನಿರ್ಮಿಸಿದ್ದೇವೆ. ಭಾರತದ ಏರೋಸ್ಪೇಸ್ ಉತ್ಪಾದನೆಯ 65% ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಅಂದರೆ ಭಾರತದಲ್ಲಿ 100% ಏರೋಸ್ಪೇಸ್ ಪ್ರೊಡಕ್ಷನ್ ಆದರೆ 65% ಕರ್ನಾಟಕದಿಂದ ಬರುತ್ತೆ.
ದೇಶದಲ್ಲಿ ನಾವು ನಂಬರ್ 1, ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದ್ದೇವೆ. ಭೂಮಿಯಿಂದ ಮಾತ್ರ ಅಲ್ಲ, ಪ್ರತಿಭೆ, ನಾವೀನ್ಯತೆ ಮತ್ತು ಪರಿಸರ ವ್ಯವಸ್ಥೆ ಇದಾಗಿದೆ. ಏರೋಸ್ಪೇಸ್ ಉದ್ಯಮಕ್ಕೆ ಅಗತ್ಯವಾದ ಪರಿಸರ ವ್ಯವಸ್ಥೆ ನಮ್ಮಲ್ಲಿದೆ. ಪರಿಸರ ಅಂದರೆ ಕಾಡು ಮೇಡು ಬೆಟ್ಟ ಗುಡ್ಡ ಅದಲ್ಲ, ಅದಕ್ಕೆ ಬೇಕಾದಂಥ ಟ್ಯಾಲೆಂಟ್ ಪೂಲು, ಇಕೋಸಿಸ್ಟಮ್ಮು ಅದೆಲ್ಲ ನಮ್ಮಲ್ಲಿದೆ ಅಂತ. ಹೂಡಿಕೆಗೆ ಅಗತ್ಯವಿರುವ ಭೂಮಿ ಮತ್ತು ಪರಿಸರ ಒದಗಿಸ್ತೀವಿ, ನಿಮ್ಮ ರಾಜ್ಯಕ್ಕೂ ಶುಭಾಶಯಗಳು ಅಂತ ಒಂದು ಟ್ವೀಟನ್ನು ಎಂ ಬಿ ಪಾಟೀಲ್ರು ಮಾಡಿದ್ರು. ಅದಾದ ಮೇಲೆ ಎಂ ಬಿ ಪಾಟೀಲ್ರು ಮಾತಾಡಿದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಕಳವಳ ವ್ಯಕ್ತಪಡಿಸಿದ್ರು, ಹೆಂಗೆ ಇಂಡಸ್ಟ್ರಿಗಳೆಲ್ಲ ಹಿಂಗೆ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಗ್ಬಿಟ್ರೆ ಅಂತ. ಸಂತೋಷ್ ಲಾಡ್ ಅವರು ಮಾತಾಡಿದ್ದಾರೆ. ಬೇರೆ ಎಲ್ಲೋ ಒಂದು ಕಡೆ ಜಾಗ ಹುಡುಕಿ ಕೊಡ್ತಾರೆ ಇರಿ ಅಂತ. ಕೇಳಿಸ್ಕೊಡಿ. ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ಲ್ಯಾಂಡನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲಾನು ನಮ್ಮ ಹತ್ರ ಇದೆ. ಹೀಗಾಗಿ ಯಾರು ಆತಂಕ ಪಡ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಬರೀ ಭೂಮಿಯಿಂದ ಮಾತ್ರ ಹೋಗೋದಿಲ್ಲ, ಜನ ಇಕೋಸಿಸ್ಟಮ್ ಬೇಕಾಗುತ್ತೆ. ನಾನು ಅದಕ್ಕೆ ಇದೆಲ್ಲ 65% ಆಫ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ. ಜಾಗತಿಕ ಮಟ್ಟದಲ್ಲಿ 3ನೇ ಇಕೋಸಿಸ್ಟಮ್ ನಮ್ದಾಗಿದೆ. ಹೀಗಾಗಿ ಕೇವಲ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ನಾನು ಕೊಡ್ತೀನಿ ಬಿಡಿ. ಈಗ ಎಂ ಪಿ ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಬಹಳ ಸಮರ್ಥ ಇದೆ. ನಮ್ಮ ರಾಜ್ಯನೂ ಕೂಡ ಅಷ್ಟೇ ಸಮರ್ಥವಾಗಿದೆ. ಏನು ನಾನು ಹೇಳ್ತಾ ಇದ್ದೀನಲ್ಲ, ಈಗ ಇಷ್ಟು ಪದ್ಧತಿ ಹೇಳಿದ್ದೀನಿ, ಯಾವುದೇ ಹಿನ್ನಡೆ ಆಗುವಂತ ಪ್ರಶ್ನೆ ಇಲ್ಲ. ದೇವನಹಳ್ಳಿ ಏರೋಸ್ಪೇಸ್ಗೆ ಸಂಬಂಧಪಟ್ಟ ಹಾಗೆ ಕೈ ಬಿಟ್ಟಿದ್ದೇವೆ ಅಂತ ನಿನ್ನೆ ಹೇಳಿದ್ದಾರೆ. ನೀವಿಲ್ಲಿ ಯಾವತ್ತು ಕೈ ಬಿಟ್ರೋ ಪಕ್ಕದ ಆಂಧ್ರ ಪ್ರದೇಶದವರು ಎಲ್ಲರೂ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏರೋಸ್ಪೇಸ್ ನಿಮ್ಗೆ ಏನೇನು ಬೇಕು ವಸತಿ ನಾವು ಕೊಡ್ತೇವೆ, ರೆಡಿ ಇದೆ, 8,000 ಎಕರೆ ಬನ್ನಿ ಅಂತೇಳಿ ಹೇಳ್ತಿದ್ದಾರೆ. ಇದಕ್ಕೆ ನೀವು ಇದನ್ನು ಕೈ ಬಿಡುವಾಗ ಆಲ್ಟರ್ನೇಟ್ ಏನು ಮಾಡಿದ್ದೀರಿ? ಯಾರು ಕಾದು ಕುಳಿತಿದ್ದಾರೋ ಅವ್ರಿಗೆ ಏನು ಆಶ್ವಾಸನೆ ಕೊಡ್ತೀರಿ? ಎಲ್ಲಿ ಅವ್ರಿಗೆ ಜಮೀನು ಕೊಡ್ತೀರಿ ಹೇಳಿ. ಮತ್ತೆ ಈ ತರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸ್ಬೇಕು? ಮೊದಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ. ಒಂದು ಎನಿವೇ ಇಟ್ಸ್ ಲೆಫ್ಟ್ ಟೈಮ್, ಐ ಆಮ್ ನಾಟ್ ಗೋಯಿಂಗ್ ಟು ಕಮೆಂಟ್. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನ ಹೋಗ್ಬೇಕಂತಂದ್ರೆ ಸುಮ್ಮನೆ ನಾವು ಲ್ಯಾಂಡ್ ಕೊಡ್ತೀವಿ ಬಾ ಅಂತೇಳಿ ಹೋಗೋದಿಲ್ಲ ಜನ. ಐದರ್ ವೇ ಬೇರೆ ಎಲ್ಲರೂ ಒಂದು ಜಾಗದಲ್ಲಿ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ನಮ್ಮ IT ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಗಳು ಇಬ್ಬರು ಪ್ರೋ ಆಕ್ಟಿವ್ ಇದ್ದಾರೆ. ಬೇರೆ ಒಂದು ಜಾಗದಲ್ಲಿ ಎಲ್ಲೋ ಲ್ಯಾಂಡ್ ಹುಡುಕೊಡ್ತಕ್ಕಂಥದ್ದು ಆಗ್ತದೆ. ಇಂಡಸ್ಟ್ರಿ ಮಾಡಬೇಕು ಅಂತ ಬಂದಂಥವ್ರಿಗೆ ಕರ್ನಾಟಕ ಆದ್ರೇನು, ಆಂಧ್ರ ಆದ್ರೇನು, ತಮಿಳುನಾಡು ಆದ್ರೇನು, ಎಲ್ಲಿ ಇಕೋಸಿಸ್ಟಮ್ ಚೆನ್ನಾಗಿದೆಯೋ, ಸರ್ಕಾರದಿಂದ ಒಳ್ಳೆ ಸಪೋರ್ಟ್ ಇದೆಯೋ ಅಲ್ಲಿಗೆ ಹೋಗಿ ಇಂಡಸ್ಟ್ರಿ ಹಾಕ್ತಾರಷ್ಟೆ. ಕೇರಳದ ನರ್ಸ್, ಯಮನ್ಗೆ ಜೀವನೋಪಾಯಕ್ಕಾಗಿ ಹೋಗಿದ್ದ ಕೇರಳದ ನರ್ಸ್ ನಿಮಿಷಾ ಪ್ರಿಯ ಯಮನ್ ಅಂದುಕೊಂಡಂತೆ ಆಗಿದ್ದರೆ, ಅಥವಾ ಯಮನ್ನ ಹೌತಿ ಭಯೋತ್ಪಾದಕ ಸಂಘಟನೆಯ ಆಡಳಿತ ಅಂದುಕೊಂಡಂತೆ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಆಕೆ ನೇಣುಗಂಬದಲ್ಲಿ ನೇತಾಡ್ತಾ ಇದ್ಲು. ಭಾರತದ ಒಂದು ಪ್ರಯತ್ನದಿಂದ ಈಕೆಯನ್ನು ವಾಪಸ್ ಕರ್ಕೊಂಡು ಬರಬೇಕು ಅನ್ನುವ ಉದ್ದೇಶದೊಂದಿಗೆ ರಚಿತಗೊಂಡಿರುವಂತಹ ಸೇವ್ ನಿಮಿಷಾ ಪ್ರಿಯ ಅನ್ನುವ NGOದ ಪ್ರಯತ್ನದಿಂದ ಒಂದು ದಿವಸದ ಜೀವದಾನ ಸಿಕ್ತು ಈಕೆಗೆ. ನೆನ್ನೆ ತನಕ ಒಂದು ಹೋಪ್ ಇತ್ತು, ಇವತ್ತು ಮಧ್ಯಾಹ್ನದ ತನಕ ಒಂದು ಹೋಪ್ ಇತ್ತು. ಅಂತಿಮವಾಗಿ ಕನ್ವಿನ್ಸ್ ಮಾಡಿ ಈಕೆಯನ್ನು ವಾಪಸ್ ಕರ್ಕೊಂಡು ಬಂದುಬಿಡ್ಬೋದು. ನಂಬರ್ 1 ಆಪ್ಷನ್ ಬ್ಲಡ್ ಮನಿ ಕೊಟ್ಟು, ಬ್ಲಡ್ ಮನಿ ಏನು ಅನ್ನೋದನ್ನು ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತೀನಿ. ಬ್ಲಡ್ ಮನಿ ಕೊಟ್ಟು ವಾಪಸ್ ಕರ್ಕೊಂಡು ಬಂದುಬಿಡಬಹುದು ಅನ್ನೋದೊಂದು ಹೋಪು. ಅಥವಾ ಗಲ್ಲಿಗೆ ಹಾಕೋದಿಲ್ಲ, ಅಲ್ಲೇ ಜೈಲಲ್ಲಿ ಜೀವಂತ ಇಡ್ತಾರೆ, ಜೈಲು ಶಿಕ್ಷೆ ಮುಗಿಸಿದ ಮೇಲೆ ವಾಪಸ್ ಕರ್ಕೊಂಡು ಬರಬಹುದು ಅನ್ನೋದೊಂದು ಹೋಪು. ಆ ಹೋಪು ಬರ್ತಾ 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 ಕಡಿಮೆ ಆಗ್ತಾ ಇದೆ. ಮಾತುಕತೆಗಳು ಮುರಿದು ಬಿದ್ದಿದ್ದಾವೆ. ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಭಾರತದಿಂದ ಒಂದು ನೆಗೋಸಿಯೇಷನನ್ನು ಆರಂಭಿಸಿದ್ರು. ಅಲ್ಲೊಬ್ಬ ಸೂಫಿ ಧಾರ್ಮಿಕ ಪಂಡಿತ ಆತನ ಜೊತೆಗೆ ಮಾತಾಡಿ, ಹೌತಿ ಭಯೋತ್ಪಾದಕ ಸಂಘಟನೆಯದ್ದೊಂದು ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಇದೆ, ಆ ಕೌನ್ಸಿಲ್ ಜೊತೆಗೆ ಮಾತಾಡಿ, ಆ ಕೌನ್ಸಿಲ್ನವರು ಈಕೆಯ ಕೈಯಲ್ಲಿ ಕೊಲೆಯಾಗಿದ್ದ ಆ ಅಬ್ದಾಲಿಯನ ಕುಟುಂಬಸ್ಥರನ್ನು ಕರೆಸಿ ನಿಮಿಷಾ ಪ್ರಿಯ ಪರವಾಗಿ ಹೋಗಿದ್ದವ್ರನ್ನು ಕೂಡಿಸಿ ಮಾತಾಡಿದ್ರು. ಯಾವುದೋ ಧಮರ್ ಅಂತ ಒಂದು ಊರಿನಲ್ಲಿ, ಧಮರ್ ಅಂತ ಆ ಊರಿನಲ್ಲಿ ಕೂಡಿಸಿ ಮಾತಾಡಿದ್ರು, ಎದರ ಬದ್ರ ಕೂಡಿಸಿ. $1 ಮಿಲಿಯನ್ ದುಡ್ಡು ಕೊಡೋದಕ್ಕೆ ರೆಡಿ ಅಂದರು. $1 ಮಿಲಿಯನ್ ಹತ್ತತ್ರ 8,60,00,000 ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ. ಅಷ್ಟು ದುಡ್ಡು ಕೊಡ್ತೀವಿ ಅಂತ ಅವರು ದುಡ್ಡಿಗೆ ಒಪ್ಪಿಕೊಳ್ತಾ ಇಲ್ಲ.
ಈಕೆಯನ್ನು ಜೀವಂತವಾಗಿ ತರುವ ಪ್ರಯತ್ನಗಳು ಫಲ ಕೊಡುವ ಸಾಧ್ಯತೆ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಕಡಿಮೆ ಆಗ್ತಾ ಇದೆ. ಆ ಕುಟುಂಬದವರು ಒಪ್ಕೊಳ್ತಾ ಇಲ್ಲ. ಅವ್ರು ಹೇಳ್ತಾರಂತೆ, ತಲಾಲ್ ವಿರುದ್ಧ ದೌರ್ಜನ್ಯ ಮತ್ತು ಸುಲಿಗೆಯ ಆರೋಪವನ್ನು ಈಕೆ ಮಾಡಿದ್ಲು. ಅದು ಸುಳ್ಳು. ತಲಾಲ್ ಕೊಲೆ ಮಾಡಿದ ನಿಮಿಷಾಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ನಿಮಿಷಾ ಪ್ರಿಯಾಳ ಕೃತ್ಯ ಅಮಾನುಷ, ಕ್ಷಮಿಸಲಾಗದು. ನಡೆಯುತ್ತಿರುವ ಮಧ್ಯಸ್ಥಿಕೆ ಸಮನ್ವಯ ಪ್ರಯತ್ನ ಹೊಸದೇನಲ್ಲ. ನಮ್ಮ ಬೇಡಿಕೆ ಸ್ಪಷ್ಟ, ಪ್ರತೀಕಾರ ಬೇಕು, ಬೇರೆ ಏನೂ ಅಲ್ಲ. ಮರಣದಂಡನೆ ಮುಂದೂಡಿದ್ದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ರಕ್ತವನ್ನು ಖರೀದಿಸೋದಕ್ಕೆ ಸಾಧ್ಯ ಇಲ್ಲ, ನ್ಯಾಯ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒತ್ತಡ ನಮ್ಮನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ದೂರ ಹಾದಿಯಾದರೂ ಪ್ರತೀಕಾರ ಆಗತ್ತೆ, ಕಾಯಬೇಕು ಅಂತ ಆತನ ಪತ್ನಿ ಅಬ್ದುಲ್ ಫತಾ ಮೆಹದಿ, ಆತನ ಸಹೋದರ ಅಬ್ದುಲ್ ಫತಾ ಮೆಹದಿ, ಕೊಲೆಯಾದ ವ್ಯಕ್ತಿಯ ಸಹೋದರ ಹೇಳಿರುವಂಥದ್ದಿದು. ಅಬೂಬಕರ್ ಮಸ್ಲಿಯಾರ್, ಭಾರತದ ಗ್ರ್ಯಾಂಡ್ ಮುಫ್ತಿ, ಒಂದು ಪ್ರಯತ್ನ ಮಾಡ್ತಾ ಇದ್ರು. ಹಂತಕನನ್ನು ಕ್ಷಮಿಸೋದಕ್ಕೆ ಸಂತ್ರಸ್ತ ಕುಟುಂಬಕ್ಕೆ ಅಧಿಕಾರ ಇದೆ. ಯಮನ್ನಿನಲ್ಲಿರುವ ಆ ಪರಿವಾರ ಯಾವುದು ಅಂತ ನನಗೆ ಗೊತ್ತಿಲ್ಲ. ಒಂದು ಸಲ ಅವರ ಜೊತೆ ಚರ್ಚೆ ಆಗಲಿ ಅಂತ ವಿನಂತಿ ಮಾಡ್ತೀನಿ. ಯಮನ್ನಿನ ವಿದ್ವಾಂಸರ ಜೊತೆ ಇದು ನನ್ನ ಕಳಕಳಿಯ ಮನವಿ. ಇಸ್ಲಾಂನಲ್ಲಿ ಮಾನವೀಯತೆಗೆ ತುಂಬ ಮಹತ್ವ ಇದೆ ಅಂತ ಅಬೂಬಕರ್ ಮುಸ್ಲಿಯಾರ್ ಒಂದು ಮಾತನ್ನು ಹೇಳಿದರು. ಅವರ ಪ್ರಯತ್ನದಿಂದಾಗಿ ಮಾತುಕತೆಗಳು ನಡೆದು ಕುಟುಂಬದವರು ಬಂದು ಕೂತ್ಕೊಂಡಿದ್ರಂತೆ ಎದುರುಗಡೆ. ಬಟ್ ಅದು ಯಾವುದೇ ಅಂದರೆ, ನೀವು ಇಷ್ಟು ದುಡ್ಡು ಸಾಲದಿಲ್ಲ ಅಂತಂದರೆ ಬರೀ 8,60,00,000 ನಾವು ನಿಮ್ಮನ್ನು ಕ್ಷಮಿಸಿಬಿಡ್ಬೇಕಾ ಅಂದರೆ ಹೆಚ್ಚಿನ ಆಫರ್ಗಳು ಆಗ್ತಿದ್ವೋ ಏನೋ. ನೀವು ಹಣದ ಮಾತುಕತೆಯೇ ಮಾಡಬೇಡಿ ಅಂತಾರಂಥವ್ರು. ಹಣದ ಮಾತುಕತೆಯನ್ನೇ ಮಾಡಬೇಡಿ ಅಂತ. ಅನೇಕ ಇಸ್ಲಾಮಿಕ್ ದೇಶಗಳಲ್ಲಿ ಇದೊಂದು ಪದ್ಧತಿ ಇದೆ. ಪ್ರೀ ಇಸ್ಲಾಮಿಕ್ ಪೀರಿಯಡ್ನಲ್ಲಿ ಆ ಭಾಗದಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೊಂದರೆ ಕೊಂದವನ ಇಡೀ ಕುಟುಂಬ, ಕೊಂದವನನ್ನೂ ಸೇರಿದಂತೆ ಇಡೀ ಕುಟುಂಬವನ್ನು ಕೊಂದುಬಿಡೋದು, ಅದು ಶಿಕ್ಷೆ. ಹಂಗಿತ್ತಂತೆ ಪದ್ಧತಿ, ಇಡೀ ಕುಟುಂಬವನ್ನೇ ಕೊಂದುಬಿಡೋದು. ಇಸ್ಲಾಂ ಬಂದ ಮೇಲೆ ಇಡೀ ಕುಟುಂಬ ಕೊಲ್ಲೋದಲ್ಲ, ಯಾರು ಕೊಂದಿದಾನೋ ಅವನನ್ನು ಮಾತ್ರ ಕೊಲ್ಲೋದು. ಅಥವಾ ಕೊಂದವನ ಕುಟುಂಬದವರು ನಾವಿಷ್ಟು ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡ್ರೆ, ಆ ದುಡ್ಡಿಗೆ ಸತ್ತವನ ಮನೆಯವರು ಒಪ್ಕೊಂಡ್ರೆ ಅಥವಾ ಸತ್ತವಳ ಮನೆಯವರು ಒಪ್ಕೊಂಡ್ರೆ, ಸತ್ತವಳ ಮನೆಯವರು ಕ್ಷಮಿಸಿದ್ರೆ, ಸತ್ತವನ ಮನೆಯವರು ಕ್ಷಮಿಸಿದ್ರೆ ಆವಾಗ ಶಿಕ್ಷೆ ಇಲ್ಲ ಅನ್ನೋ ಪದ್ಧತಿ ಇಸ್ಲಾಂ ಅಸ್ತಿತ್ವಕ್ಕೆ ಬಂದ ನಂತರ ಬಂತು. ಕಿಸಾಸ್ ಅನ್ನೋದು ಒಂದಂತೆ, ಕೊಲೆಗೆ ಕೊಲೆನೇ ಪ್ರತೀಕಾರ. ಕಣ್ಣಿಗೆ ಕಣ್ಣು ಅಂತಾರಲ್ಲ, ಹಾಗೆ ಕೊಲೆಗೆ ಕೊಲೆನೇ ಪ್ರತೀಕಾರ. ಸಾರ್ವಜನಿಕ ಸ್ಥಳದಲ್ಲಿ ಕಲ್ಲು ಹೊಡೆದು ಕೊಲ್ಲೋದು. ಅಥವಾ ದಿಯತ್, ಕ್ಷಮಾದಾನ ಅಂತಾರೆ. ದುಡ್ಡು ಪಡೆದು, ಅದನ್ನು ಇಂಗ್ಲೀಷ್ನಲ್ಲಿ ಬ್ಲಡ್ ಮನಿ ಅಂತಾರೆ. ದುಡ್ಡು ಪಡೆದು ಆಯಿತು ಕ್ಷಮಿಸಿದ್ದೀವಿ ಹೋಗಿ ಅನ್ನೋದು. ಆವಾಗ ಕೊಲೆಗಾರನಿಗೆ ಏನೂ ಶಿಕ್ಷೆ ಇಲ್ಲ. ಈ ಪದ್ಧತಿ ಜಾರಿಗೆ ಬಂದಿದೆ. ಅದು ಇವತ್ತಿನ ಕಾಲದಲ್ಲೂ ಕೂಡ ಮುಂದುವರಿತಾ ಇದೆ. ಅದರ ಪ್ರಕಾರ ನಿಮಿಷಾ ಪ್ರಿಯಾರನ್ನು ಉಳಿಸುವ ಪ್ರಯತ್ನ, ಆ ಪ್ರಯತ್ನ ಕೈಗೂಡುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲೇ ಅಫಿಡವಿಟ್ ಹಾಕಿದೆ. ತುಂಬ ಕಷ್ಟ ಇದೆ ಆಕೆಯನ್ನು ಜೀವಂತವಾಗಿ ಬಿಡಿಸಿಕೊಂಡು ಬರೋದು ಅಂತ. ಅಲ್ಲೊಂದು ನಾಗರಿಕ ಸರ್ಕಾರ ಇದ್ದರೆ, ನಾಗರಿಕ ಸರ್ಕಾರಗಳು ಕೂತ್ಕೊಂಡು ಮಾತುಕತೆ ಆಡಬಹುದು. ಆದರೆ ಅಲ್ಲಿ ಇಲ್ಲ. 6 ಬೇರೆ ಬೇರೆ ಸಂಘಟನೆಗಳು ಇಡೀ ಯಮನ್ನನ್ನು ಹಂಚಿಕೊಂಡು ಆಳ್ತಾ ಇದ್ದಾವೆ. ಅದರಲ್ಲೂ ಈಕೆ ಇರೋದು ಸನಾ, ಅಂದರೆ ಯಮನ್ನಿನ ರಾಜಧಾನಿ ಸನಾದ ಜೈಲಿನಲ್ಲಿ. ಆ ಸನಾ ಹೌತಿ ಭಯೋತ್ಪಾದಕ ಸಂಘಟನೆಯ ನಿಯಂತ್ರಣದಲ್ಲಿದೆ. ಒಂದು ನಾಗರಿಕ ಸರ್ಕಾರ ಒಂದು ಭಯೋತ್ಪಾದಕ ಸಂಘಟನೆ ಜೊತೆ ಮಾತುಕತೆ ಮಾಡ್ಕೊಂಡು ಬಿಡಿಸ್ಕೊಂಡು ಬರಬೇಕು. ಮತ್ತು ಅಲ್ಲಿ ಇಸ್ಲಾಮಿಸ್ ಸುಪ್ರೀಂ, ಅವರು ಒಪ್ಕೊಂಡ್ರೆ, ಸತ್ತವ್ರ ಮನೆಯವರು ಒಪ್ಕೊಂಡ್ರೆ ಕರ್ಕೊಂಡೋಗಿ ಅಂತಾರೆ ಅವರಷ್ಟೇ. ಸತ್ತವ್ರ ಮನೆಯವರು ಒಪ್ಕೊಂಡ್ರೆ ಕರ್ಕೊಂಡೋಗಿ ಅಂತ. ನೋಡೋಣ, ಕೊನೆ ಕ್ಷಣದ ತನಕ ಒಂದು ಹೋಪ್ ಇರಲಿ, ಏನೋ ಒಂದು ಪವಾಡ ನಡೆದು ನಿಮಿಷಾ ಪ್ರಿಯಾ ವಾಪಸ್ ಭಾರತಕ್ಕೆ ಬರೋ ಹಂಗಾಗಲಿ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಈ ಗೋಕರ್ಣದಲ್ಲಿ ಒಂದು ಗುಹೆಯಲ್ಲಿ, ರಾಮತೀರ್ಥ ಗುಹೆ ಅಂತ ಅದರ ಹೆಸರು, ಆ ಗುಹೆಯಲ್ಲಿ ರಷ್ಯಾ ಮೂಲದ ಒಬ್ಬ ಮಹಿಳೆ 2 ಮಕ್ಕಳ ಜೊತೆಗೆ
ಇದ್ಲು ಅನ್ನೋ ಸುದ್ದಿ ಬಂತು. ಇಬ್ಬರು ಮಕ್ಕಳು, ಆ ಹೆಣ್ಣುಮಗಳು ತಾಯಿ ಇಬ್ಬರು ಮಕ್ಕಳ ಜೊತೆಗೆ ಇದ್ದದ್ದು ಸುದ್ದಿ ಬಂತು. ಅಥಾರಿಟಿ ಹೋದ್ರಲ್ಲಿ, ಪೊಲೀಸರು ಹೋದರು. ಏನು ಎತ್ತ ಅಂತ ವಿಚಾರಿಸಿದ್ರು. ಅಲ್ಲಿ ಒಳಗಡೆ ನೋಡಿದರೆ ಪೂಜೆ ಪುನಸ್ಕಾರ ಮಾಡ್ಕೊಂಡು, ದೇವರ ನಾಮ ಜಪ ಮಾಡ್ಕೊಂಡು, ಈಕೆ ತನ್ನ ಮಕ್ಕಳ ಜೊತೆಗೆ ಸಣ್ಣ ಸಣ್ಣ ಮಕ್ಕಳು, 2 ಹೆಣ್ಣುಮಕ್ಕಳು ಇದ್ದರು. ಯಾರಮ್ಮ ಏನು ಕಥೆ ಅಂದರೆ, ನಾವು ರಷ್ಯಾದವರು, ಇಲ್ಲಿ ಆರಾಮಾಗಿದ್ದೀವಲ್ಲ ಅಂದ್ರವರು. ಇಲ್ಲ ಹಾಗೆಲ್ಲ ಇರೋಕ್ಕೆ ಬರಲ್ಲ, ಎಲ್ಲಿ ನಿನ್ನ ಪಾಸ್ಪೋರ್ಟು ಅಂದರೆ ಕಾಡಲ್ಲೆಲ್ಲೋ ಕಳೆದು ಹೋಗಿದೆ. ಹುಡುಕಿದ್ರು, ಕಾಡಲ್ಲಿ ಪಾಸ್ಪೋರ್ಟು ಸಿಕ್ತಂತೆ. ನೋಡಿದ್ರೆ ಎಕ್ಸ್ಪೈರ್ ಆಗಿದೆ, ಅದು ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿದೆ. 3 ಮಕ್ಕಳು, 2 ಮಕ್ಕಳದು ಆಕೆದು ಎಕ್ಸ್ಪೈರ್ ಆಗಿದೆ. ಕರ್ಕೊಂಡು ಬಂದರು ಆಕೆಯನ್ನು. ತುಮಕೂರಿನಲ್ಲಿ ಒಂದು ಸೆಂಟರ್ ಇದೆ. ಈ ರೀತಿ ವಿದೇಶಿಯರು ಭಾರತದಲ್ಲಿ ಸರಿಯಾದ ದಾಖಲೆಗಳು ಇಲ್ಲದೆ ಸಿಕ್ಕಾಕ್ಕೊಂಡಾಗ ಅವರನ್ನು ತಮ್ಮ ದೇಶಕ್ಕೆ ತಾವು ವಾಪಸ್ ಕಳಿಸೋದಕ್ಕಿಂತ ಮೊದಲು ಒಂದು ಡಿಟೆನ್ಷನ್ ಸೆಂಟರ್ನಲ್ಲಿ ಇಡ್ತಾರೆ. ತುಮಕೂರಿನಲ್ಲಿದೆ ಅದು. ಅಲ್ಲಿ ಕರ್ಕೊಂಬಂದಿದ್ದಾರೆ. ಅಲ್ಲಿ ಆ ಹೆಣ್ಣುಮಗಳನ್ನು ಇಟ್ಟಿದ್ದಾರೆ. ಈಗ ಇಡೀ ಕಥೆಗೆ ಟ್ವಿಸ್ಟ್. ನಾನು ಆಕೆ ಗಂಡ ಅಂತ ಇಸ್ರೇಲಿಂದ ಒಬ್ಬ ಬಂದುಬಿಟ್ಟಿದ್ದಾನೆ. ಈಗ ಇಸ್ರೇಲಿನ ಪ್ರಜೆಯೊಬ್ಬ, ನೀನಾ ಕುಟೀನಾ ಅಂತ ಈತನ ಹೆಸರು. ಈಕೆ ರಷ್ಯಾದವಳು, ಅವನು ಇಸ್ರೇಲ್ದವನು. ನಾನು ಆಕೆಯ ಗಂಡ, ಆ 2 ನನ್ನ ಮಕ್ಕಳು ಅಂತ. ಜುಲೈ 11ನೇ ತಾರೀಕು ರಾಮತೀರ್ಥ ಗುಹೆಯಲ್ಲಿ ಈ ಹೆಣ್ಣುಮಗಳು ಸಿಗ್ತಾಳೆ. ರೆಸ್ಕ್ಯೂ ಮಾಡಲಾಗುತ್ತೆ, ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ 2017ನಲ್ಲೇ ಬಿಸ್ನೆಸ್ ವೀಸಾ ತಗೊಂಡು ಭಾರತಕ್ಕೆ ಬಂದಂಥ ಹೆಣ್ಣುಮಗಳಿಗೆ. ಆ ಬಿಸ್ನೆಸ್ ವೀಸಾ ಮುಗಿದಿರುತ್ತೆ, ಆಮೇಲೆ ಟೂರಿಸ್ಟ್ ವೀಸಾ ಮೇಲೆ ಬರ್ತಾರೆ ಅಂತ ಅನಿಸುತ್ತೆ. ಹೀಗೆ ಭಾರತಕ್ಕೆ ಭಾರತ ಆಕೆ ಹೇಳೋದು, ಭಾರತ ನನಗೆ ತುಂಬ ಇಷ್ಟ ಆಯಿತು, ಇಲ್ಲಿನ ಸಂಸ್ಕೃತಿ ಇಷ್ಟ ಆಯಿತು, ನನಗೆ ಆ ಪ್ರೀತಿಯಿಂದಾಗಿ ಇಲ್ಲಿ ಬರೋದಕ್ಕೆ ಶುರು ಮಾಡಿದೆ ಅಂತ. 8 ವರ್ಷಗಳ ಹಿಂದೆ ಒಂದು ಸಲ ಬಂದಾಗ ಇಸ್ರೇಲಿನ ಒಬ್ಬ ಪ್ರಜೆ ಈಕೆಗೆ ಪರಿಚಯ ಆಗ್ತಾನೆ. ಈತ ನೀನಾ ಕುಟೀನಾ ಅಂತ. ನೀನಾ ಕುಟೀನಾ ಅವಳ ಹೆಸರು. ಡೋರ್ ಗೋಲ್ಡ್ ಅಂತ ಈತನ ಹೆಸರು. ಡೋರ್ ಗೋಲ್ಡ್ ಈತನ ಹೆಸರು. ಗೋಲ್ಡ್ ಸ್ಟೀನ್ ಅಂತ ಕರೀತಾರಂತೆ. ಇವರಿಬ್ಬರದು ಸಂಬಂಧ ಬೆಳೀತಂತೆ. 2 ಮಕ್ಕಳು. ಆಕೆಗೆ ಮುಂಚೆನೇ ರಷ್ಯಾದಲ್ಲೇ 2 ಗಂಡು ಮಕ್ಕಳಿದ್ರು. ಗಂಡು ಮಕ್ಕಳನ್ನ ಗಂಡನ ಜೊತೆ ಬಿಟ್ಟು. ಭಯಂಕರ ಕನ್ಫ್ಯೂಸಿಂಗ್ ರೀ, ಇವ್ರ ಕಥೆಗಳೇ ಹಿಂಗಿರ್ತವೆ, ಇವೆಲ್ಲ ಈಸಿಯಾಗಿ ಅರ್ಥ ಆಗೋವಂಥದ್ದಲ್ಲ ಇದು. ಆಕೆ ಬಹುಶಃ 2 ಗಂಡು ಮಕ್ಕಳನ್ನ ತನ್ನ ಗಂಡನ ಜೊತೆಗೆ ಬಿಟ್ಟು ಭಾರತಕ್ಕೆ ಬರ್ತಿದ್ಲು ಅಂತ ಅನಿಸುತ್ತೆ. ಇಲ್ಲಿ ಬಂದ ಮೇಲೆ ಈತನ ಜೊತೆಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿರ್ತಾರೆ. ಇವರಿಗಿಬ್ಬರು ಹೆಣ್ಣು ಮಕ್ಕಳಾಗ್ತಾರೆ. ಆಮೇಲೆ ಇವರೆಲ್ಲ ಸೇರಿ ಯುಕ್ರೇನ್ ಪ್ರವಾಸ ಮಾಡ್ತಾರಂತೆ. ಯುದ್ಧ ಆದಾಗ ಮತ್ತು ವಾಪಸ್ ಬರ್ತಾರಂತೆ. ಈಗ ಇಸ್ರೇಲ್ನಿಂದ ಭಾರತಕ್ಕೆ ಪ್ರವಾಸಕ್ಕೆ ಅಂತ ಬರೋರು ಜಾಸ್ತಿ ಹೋಗೋದು ಧರ್ಮಶಾಲಾಕ್ಕೆ, ಉತ್ತರಾಖಂಡ ಬಿಟ್ಟರೆ ಅವ್ರ ಸೆಕೆಂಡ್ ಆಪ್ಷನ್ ಗೋವಾ. ಇವ್ರು ಗೋವಾಗೆ ಬಂದಿದ್ದಾರೆ. ಗೋವಾದಲ್ಲಿ 8-9 ತಿಂಗಳು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರು. ಮತ್ತೆ ಹೋಗೋದು ಮತ್ತೆ ಬರೋದು ಈ ರೀತಿಯಾಗಿ ನಡೆದಿತ್ತು. ಲಾಸ್ಟ್ ಟೈಮ್ ಈತ ಬಂದಾಗ ಗೋವಾದ ಅಡ್ರೆಸ್ನಲ್ಲಿ ಆಕೆ ಇರಲಿಲ್ಲ. ಈತ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಏಕಾಏಕಿ ಮೀಡಿಯಾದಲ್ಲಿ ನೋಡ್ತಾನೆ, ಗೋಕರ್ಣದ ರಾಮತೀರ್ಥ ಗುಹೆಯಲ್ಲಿ 2 ಮಕ್ಕಳ ಜೊತೆಗೆ ಒಬ್ಬ ಹೆಣ್ಣು ಮಗಳು ಸಿಕ್ಕಾಕೊಂಡಿದ್ದಾಳೆ ಅಂತ. ಅವನು ತನ್ನ ದೇಶದಿಂದ ತಾನು ವಾಪಸ್ ಬಂದ, ನನ್ನ ಹೆಂಡತಿ ಅವಳು ಅಂತ. ಅದೇನೋ ಇಬ್ಬರಿಗೂ ಕಿತ್ತೋಗಿರಂಗಿದೆ, ಅದು ಮಕ್ಕಳನ್ನ ಮಾತಾಡ್ಸಕ್ಕೆ ಬಿಡ್ತಿಲ್ಲ ಅಂತಿವಳು. ಇವನೇನೋ ಕನ್ವಿನ್ಸ್ ಮಾಡ್ತಿದ್ದಾನಂತೆ. ಸದ್ಯಕ್ಕೆ ಫಾರಿನ್ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಟಿದ್ದಾರೆ. ತುಮಕೂರಿನ ದಿಬ್ಬೂರಿನಲ್ಲಿ ಇದೆ ಅದು ಫಾರಿನ್ ಡಿಟೆನ್ಷನ್ ಸೆಂಟರ್ನಲ್ಲಿ. ಅವರ ಎಂಬಸಿ ಜೊತೆಗೆ ಮಾತಾಡ್ತಾ ಇದ್ದಾರೆ, ರಷ್ಯಾಗೆ ವಾಪಸ್ ಕಳಿಸೋದಕ್ಕೆ ಮಾತಾಡ್ತಾ ಇದ್ದಾರೆ. ಆ ಡೋರ್ ಗೋಲ್ಡ್ ಸ್ಟೀನ್ ಮಾತಾಡಿದ್ದಾರೆ. ಅವರಿಬ್ಬರು ಒಟ್ಟಿಗೆ ಇದ್ದಾಗಿನ ಫೋಟೋ, ಚೆನ್ನಾಗಿದ್ದಾಗಿನ ಫೋಟೋ ಇದು. ಒಂಥರ ಹಿಪ್ಪಿ ಥರ ಇವರು ಓಡಾಡ್ಕೊಂಡಿರೋರು ಅಂತ ಅನಿಸುತ್ತೆ. ಆಕೆದೊಂದು ಸ್ಟೇಟ್ಮೆಂಟ್ ಇದೆ. ಅಲ್ರಿ, ಬೆಟ್ಟದ ಮೇಲೆ ಯಾವುದೋ ಗುಹೆಯಲ್ಲಿ ಮಕ್ಕಳ ಜೊತೆಗೆ ಇರೋದು ಅಂತಂದರೆ ತಲೆಗಿಲೆ ಕೆಟ್ಟಿದೆಯಾ ಅಂತ ನಮ್ಮಲ್ಲಿ ಸಹಜವಾದ ಪ್ರಶ್ನೆ ಬರುತ್ತೆ. ತಲೆಗಿಲೆ ಕೆಟ್ಟಿದೆಯಾ ಇವರಿಗೆ ಅಂತ. ಅವಳು ಹೇಳೋದು, 20 ದೇಶದ ಕಾಡುಗಳಲ್ಲಿ ಬದುಕಿದ್ದೀವಿ ನಾವು ಅಂತ. ಕಾಡಿನ ವಾಸವನ್ನು ಇಷ್ಟಪಡ್ತೀವಿ, ಸಾಯೋದಕ್ಕಲ್ಲ ನಾವಿಲ್ಲಿ ಬರೋದು, ಪ್ರಕೃತಿಯ ಮಧ್ಯದಲ್ಲಿ ಇರೋದಕ್ಕೆ ಬಂದಿದ್ವಿ ಅಂತ. ಆಕೆ ಹೇಳ್ತಾಳಂತೆ, ನಮಗೆ ಪ್ರಕೃತಿಯಲ್ಲಿ ವಾಸ ಮಾಡಿ ಅನುಭವ ಇದೆ, ನಾವು ಅಲ್ಲಿ ವಾಸ ಮಾಡುವುದರಿಂದ ಮೃತಪಡಲ್ಲ, ಸಾಯೋದಿಲ್ಲ ಅಲ್ಲೇನು. ಕಾಡಿಗೆ ನಾನು ಮಕ್ಕಳನ್ನು ಕರ್ಕೊಂಡು ಬಂದಿದ್ದು ಸಾಯೋದಕ್ಕಲ್ಲ. ಇಲ್ಲೊಂದು ಜಲಪಾತ ಇತ್ತು, ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ವಿ. ನನ್ನ ಮಕ್ಕಳು ಹಸಿವಿನಿಂದ ಸಾಯ್ತಿರಲಿಲ್ಲ. ಅಂದರೆ ನಮ್ಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನು ಬೇಕು ಎಲ್ಲ ಸಿಕ್ತಿತ್ತಲ್ಲಿ ಅಂತ. ನಾನು 20 ದೇಶಗಳ ಕಾಡಿನಲ್ಲಿ ವಾಸ ಮಾಡಿದ್ದೀನಿ. ನಾವಿದ್ದ ಗುಹೆ ಹಳ್ಳಿಯೊಂದಕ್ಕೆ ತುಂಬ ಹತ್ತಿರ ಇತ್ತು. ವಾಸ ಮಾಡುವುದಕ್ಕೆ ಅಪಾಯಕಾರಿಯಾದ ಗುಹೆ ಅದು ಆಗಿರಲಿಲ್ಲ ಅಂತ. ನೀನಾ ಕುಟೀನಾ, ರಷ್ಯಾದ ಮಹಿಳೆ, ಆಕೆ ಪೊಲೀಸರಿಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಇದು. ಆರಾಮಾಗಿದ್ದೀವಿ, ಪ್ರಕೃತಿಯ ಮಧ್ಯದಲ್ಲಿ ಆನಂದವಾಗಿದ್ದೀವಿ ನಾವು ನೋಡಿ ಇಲ್ಲಿ ಅಂತ. ಆನಂದವಾಗಿರಬಹುದು. ಅವರು ಸ್ವಲ್ಪ ಎಕ್ಸೆಂಟ್ರಿಕ್ ಇರ್ತಾರೆ ಜನ, ಬಟ್ ಇದು
ಸಂಬಂಧಗಳನ್ನು ನೋಡಿ. ಆಕೆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಗೋವಾಗೆ ಬಂದಿದ್ಲು, ಅಲ್ಲಿ ಆಕೆ ರಷ್ಯಾದಿಂದ ಗೋವಾಗೆ ಬಂದಿದ್ಲು, ಇಬ್ಬರು ಗಂಡು ಮಕ್ಕಳನ್ನ ಕರ್ಕೊಂಡು. ಇವನು ಇಸ್ರೇಲ್ನಿಂದ ಪ್ರವಾಸ ಮಾಡೋದಕ್ಕೆ ಬಂದಿರ್ತಾನೆ, ಇಬ್ಬರದು ಪರಿಚಯ ಆಗತ್ತೆ. ಆಕೆ ಮಕ್ಕಳನ್ನ ಮತ್ತು ಗಂಡನ ಜೊತೆಗೆ ಬಿಡ್ತಾಳೆ, ಇಬ್ಬರು ಒಟ್ಟಿಗೆ ಬದುಕ್ತಾರೆ, ಅವ್ರಿಗಿಬ್ಬರು ಹೆಣ್ಣು ಮಕ್ಕಳಾಗ್ತವೆ. ಅದು ಯಾವುದೋ ಒಂದು ನಿಜವಾದ ಕಥೆ ಹೌದು ಅಲ್ಲೋ ಗೊತ್ತಿಲ್ಲ ನನಗೆ. ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಅಲ್ಲೊಂದು ಕುಟುಂಬ ಮಾತಾಡ್ತಾ ಇದ್ದದನ್ನು ನೋಡಿದ್ರಂತೆ. ಗಂಡ ಹೆಂಡ್ತಿನ ಕರೆದು ಹೇಳಿದ್ರಂತೆ, ಲುಕ್ ಮೈ ಡಿಯರ್, ಯುವರ್ ಚಿಲ್ಡ್ರನ್ ಆ್ಯಂಡ್ ಮೈ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ ಹೇಳಿದ್ರಂತೆ ವಿವೇಕಾನಂದರು ನೋಡಿದ್ರಂತ ಅದನ್ನು. ಇಬ್ಬರು ಗಂಡ ಹೆಂಡ್ತಿ ಮಾತಾಡ್ತಾ ಇದ್ದದ್ದು. ಏನೋ ಇವನಿಗೆ ಮದುವೆ ಆಗಿತ್ತೋ ಏನೋ ಇಸ್ರೇಲ್ನಲ್ಲಿ, ಯಾವನಿಗೆ ಗೊತ್ತು. ಸ್ಥಳೀಯರೊಬ್ಬರು ಮಾತಾಡಿದ್ದಾರೆ, ಅಮಿತ್ ಅಂತ, ಕೇಳಿಸ್ಕೊಳ್ಳಿ ಒಮ್ಮೆ. ಅತ್ಯಂತ ವಿಶ್ವವಿಖ್ಯಾತವಾಗಿದ್ದು ಗೋಕರ್ಣದಲ್ಲಿ ಮಹಾಗಣಪತಿ ಮಹಾಬಲೇಶ್ವರ ದರ್ಶನಕ್ಕೆ ಅಸಂಖ್ಯಾತ ನಮ್ಮ ಭಾರತೀಯರು ಬರ್ತಾರೆ. ಅದೇ ರೀತಿ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ಅನೇಕ ವಿದೇಶಿಗರು ಸಹ ಇಲ್ಲಿ ಬರ್ತಾರೆ. ಕೆಲವರು ಇಲ್ಲೇ ತಿಂಗಳಾನುಗಟ್ಟಲೆ ನೆಲೆಸ್ತಾರೆ. ಅಂಥದ್ದೇ ಒಂದು ಪ್ರಕರಣದಲ್ಲಿ ಮೊನ್ನೆ ಇಲ್ಲಿ ಗೋಕರ್ಣದ ರಾಮತೀರ್ಥದ ಭಾಗದಲ್ಲಿ ಒಂದು ಪಾಂಡವರ ಗುಹೆ ಅಂತಿದೆ. ಅಲ್ಲಿ ಒಬ್ಬಳು ರಷ್ಯನ್ ಮಹಿಳೆ 1 ವಾರಕ್ಕೂ ಹೆಚ್ಚು ಕಾಲ ತನ್ನ 2 ಮಕ್ಕಳ ಜೊತೆಗೆ ವಾಸವಾಗಿದ್ದು ಅವಳ ಪರಿಸ್ಥಿತಿಯು ಅತ್ಯಂತ ಚಿಂತಾಜನಕವಾಗಿತ್ತು. ಅದೇ ರೀತಿ ಅಲ್ಲಿ ಗುಡ್ಡ ಕುಸಿಯುವ ಭಯವೂ ಇತ್ತು. ಅಂಥದ್ರಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರನ್ನು ರಕ್ಷಣೆ ಮಾಡಿದ್ದಾರೆ. ಇವ್ರು ನೋಡಿದ್ರೆ ಪರಿಸ್ಥಿತಿ ಚಿಂತಾಜನಕವಾಗಿತ್ತು ಅಂತಾರಪ್ಪ. ಏನು ಮುಂದಿನ ಸುದ್ದಿಗೆ ಹೋಗೋಣ. ಸ್ಟೇಟ್ ಪಾಲಿಟಿಕ್ಸಿಗೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ಸಿನ ಉಸ್ತುವಾರಿ. ಅವರು ಬೆಂಗಳೂರಿಗೆ ಬಂದು ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ್ರು. ಈಗಲೂ ಬೆಂಗಳೂರಿನಲ್ಲೇ ಇದ್ದಾರೆ. ಮೊದಲು 3 ಸುತ್ತು ಬಂದಾಗ ಶಾಸಕರುಗಳ ಜೊತೆಗೆ 1-to-1 ಸಭೆ ಮಾಡಿದ್ರು. ಈಗ ಸಚಿವರುಗಳನ್ನು ಕರೆದಿದ್ದಾರೆ. ಈ ಇಡೀ ಪ್ರಾಸೆಸ್ ಬಗ್ಗೆ ಸಿದ್ದರಾಮಯ್ಯನವರನ್ನು ಬೆಂಬಲಿಸುವಂಥ ಶಾಸಕ ಸಚಿವರ ಗುಂಪಿಗೆ ಸಮಾಧಾನ ಇಲ್ಲ. ಅದನ್ನು ಇನ್ ದ ಸೇಮ್ ವರ್ಡ್ಸ್ ಈಗಾಗಲೇ KN ರಾಜಣ್ಣ ಅವರು ಹೇಳಿದ್ದಾರೆ, ನನಗೇನೋ ಸಮಾಧಾನ ಇಲ್ಲಪ್ಪ ಇದು ಅಂತ. ಉಳಿದ ಚರ್ಚೆ ಆಗ್ತಾಯಿದೆ. KN ರಾಜಣ್ಣ ಅವರ ಮಗನೂ ಮಾತಾಡಿದ್ರು. ಈಗ ಶಾಸಕರಿಗೆ ಅಸಮಾಧಾನ ಇರುತ್ತೆ, ಸಚಿವರುಗಳ ಬಗ್ಗೆ ಅಸಮಾಧಾನ. ಅನುದಾನ ಬಂದಿಲ್ಲ, ಕೊಡೋರು ಸಿದ್ದರಾಮಯ್ಯನವರು ರೀ, ಮುಖ್ಯಮಂತ್ರಿಗಳ ಕೊಡೋರು ಅಂತ. ಅದರ ಅರ್ಥ ಏನು, ಮುಂದೆ ಹೇಳದೇ ಇರೋ ವಾಕ್ಯ ಏನು? ನಾವು ಕೇಳ್ತೀವಿ CM ಕೊಡ್ತಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಏನು ಅಂದಂಗಿತ್ತದು. ಸಚಿವರುಗಳನ್ನು ಒಬ್ಬೊಬ್ಬರಾಗಿ ಕರೆದಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳೋದು, ಯಾವ ಸಚಿವರ ವಿಷಯ ಶಾಸಕರ ಜೊತೆಗಿನ ಮೀಟಿಂಗ್ನಲ್ಲಿ ಚರ್ಚೆಗೆ ಬಂತು ಆ ಸಚಿವರನ್ನು ಕರೆದಿದ್ದೀವಿ ಅಂತ. ಆ ಪಟ್ಟಿಯಲ್ಲಿ KN ರಾಜಣ್ಣ ಅವರು ಇದ್ದರು, HC ಮಹದೇವಪ್ಪನವರು ಇದ್ದರು. KN ರಾಜಣ್ಣ ನಾನು ಯುರೋಪ್ ಟೂರ್ ಇದೆ ನನಗೆ ಅಂತ ಹೋಗ್ಬಿಟ್ಟಿದ್ದಾರೆ. ಈಗ ಫ್ಯಾಮಿಲಿ ಸಮೇತ ಯುರೋಪ್ ಟೂರ್ ಇದೆ ಅಂತ ಹೋಗ್ಬಿಟ್ಟಿದ್ದಾರೆ, ಮೀಟಿಂಗಿಗೆ ಬಂದಿಲ್ಲ. HC ಮಹದೇವಪ್ಪನವ್ರಿಗೆ 14ನೇ ತಾರೀಕು ಮೊನ್ನೆ ಬರೋಕ್ಕೆ ಹೇಳಿದ್ರಂತೆ. ನಾ CM ಜೊತೆಗೆ ವಿಜಯಪುರಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಗೆ ಅಂತ ಅಲ್ಲಿಗೆ ಹೋಗಿದ್ರು ಅವರು. ಅಲ್ಲಿಂದ ಬಂದ ಮೇಲೆ ಹೋಟೆಲ್ಗೆ ಹೋಗಿ ಏನೋ ಭೇಟಿಯಾಗಿ ಮಾತಾಡಿದ್ರಂತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ನೋಡಿದವರಿಲ್ಲ. ನೆನ್ನೆ ಬರೋಕ್ಕೆ ಹೇಳಿದ್ದಾರೆ. ಮೈಸೂರಿನಲ್ಲಿ 19ನೇ ತಾರೀಕು ಸಮಾವೇಶ ಸ್ವಾಮಿ, ನನಗೆ ಜವಾಬ್ದಾರಿ ವಹಿಸ್ಬಿಟ್ಟಿದ್ದಾರೆ, ನಾನು ಅಲ್ಲಿ ಹೋಗಿ ನೋಡ್ಕೋಬೇಕೆಲ್ಲ ಅಂತ ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಮೈಸೂರಿನಲ್ಲೇ ಇದ್ದಾರೆ ಅವರು. ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿಲ್ಲ. ಇದನ್ನು ಅಸಮಾಧಾನ ವ್ಯಕ್ತಪಡಿಸುವ ರೀತಿ ಅನ್ನುವಂತೆ ನೋಡಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವ ರೀತಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಚರ್ಚೆ ಏನಾಗ್ತಿದೆ ಅದನ್ನು ಹೇಳ್ತಾ ಇದ್ದೀನಿ ನಾನು. ಸಿದ್ದರಾಮಯ್ಯನವರ ಬೆಂಬಲಿಗರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಈ ಮೀಟಿಂಗ್ಗಳಿಗೆ ಅಸಮಾಧಾನ ವ್ಯಕ್ತಪಡಿಸುವುದಾಗಿದ್ದರೆ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದರು. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರು ಆಪ್ತರಲ್ವಾ, ಅವರು ಹೋಗಿದ್ದಾರೆ. ಹಂಗೆ ಸುಮಾರು ಜನ ಹೋಗಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರೇ ಸುಮಾರು ಜನ ಹೋಗಿದ್ದಾರೆ, ಮಾತಾಡಿದ್ದಾರೆ. ಬೈರತಿ ಸುರೇಶ್ ಹೋಗಿದ್ದಾರೆ, ಸಂತೋಷ್ ಲಾಡ್ ಹೋಗಿದ್ದಾರೆ, ಜಮೀರ್ ಅಹಮದ್ ಹೋಗಿದ್ದಾರೆ. ಅವ್ರು ಬಿಟ್ಟು ಇವರಿಬ್ಬರೇ ಯಾಕೆ ಹೋಗಲಿಲ್ಲ? ಚರ್ಚೆ ಅಂತೂ ಹಂಗಾಗ್ತಾ ಇದೆ. ರಾಜಣ್ಣವರು ವಿದೇಶ ಪ್ರವಾಸಕ್ಕೆ ಹೋಗಿರೋದು ಸತ್ಯ. ಈ ಅಸಮಾಧಾನದ ಬಗ್ಗೆ ಕೇಳಿದಾಗ HC ಮಹದೇವಪ್ಪನವ್ರು ಏನಂದ್ರೆ ಕೇಳಿಸ್ಕೊಳ್ಳಿ. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ವರಿಷ್ಠ ನಾಯಕರಲ್ಲಿ ಒಬ್ಬರು, ಕರ್ನಾಟಕದ ಇನ್ಚಾರ್ಜ್ ಇದ್ದಾರೆ. ಪಕ್ಷದ ಶಾಸಕರಿಗೆ ಅವರು ಕರೆದು ಮಾತಾಡೋವಂಥ, ಮಂತ್ರಿಗಳಿಗೆ ಕೆಲವು ಸಲಹೆ ಸೂಚನೆ ಕೊಡ್ತಕ್ಕೆ ಈ ಹಸ್ ಗಾಟ್ ಆಲ್ ಪವರ್ಸ್. ಯಾವ ಮೀಟಿಂಗ್ಗೆ ಯಾವಾಗ ಕರೆದ್ರೂ ಹೋಗೇ ಹೋಗ್ತೀವಲ್ಲ. ಅಯ್ಯೋ ನೀವು ಕರೆದನ್ನ ಬೇಡ ಅಂತ ಹೇಳ್ತೀನಿ ನಾನು.
ನೀವು ಕರೆದ್ರು ಬಂದು ಮಾತಾಡ್ಕೊಂಡು ಹೋಗ್ತೀನಿ. ಹಾಂ, ಇಲ್ಲ ನನಗೂ ಹೇಳಿದ್ರು, ನಾನು ಇಂಡಿಗೆ ಹೊಟ್ಟೋಗಿದ್ದೆ, ಆಮೇಲೆ ಭೇಟಿ ಮಾಡಿದೆ ಲೇಟಾಗಿ ನಾನು. ಯಾರು ವಿರೋಧ. ಇನ್ನು ಕೆ ಎನ್ ರಾಜಣ್ಣ ಅವರ ಮಗ ರಾಜೇಂದ್ರ, ಕೆ ಎನ್ ರಾಜಣ್ಣ ಅವರು ಮಿನಿಸ್ಟ್ರು, ಇವರು MLC. ಅವರು ಇದು ನಮ್ಮ ತಂದೆದು ನಂದಷ್ಟೇ ಅಲ್ಲ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯವೂ ಇದೆ. ಸುರ್ಜೇವಾಲಾ ಅವರ ಸಭೆಯಲ್ಲಿ ಅವರು ಜೊತೆಗೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕೂಡಿಸ್ಕೋಬೇಕಾಗಿತ್ತು ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ಸಹಜವಾಗಿ ಈಗ AICC ಇನ್ಚಾರ್ಜ್ ನಮ್ಮ ಸ್ಟೇಟ್ ಸುರ್ಜೇವಾಲಾ ಅವರು ಏನು ಬಂದು ಶಾಸಕರುಗಳ 1-to-1 ಅವರ ಸಮಸ್ಯೆಗಳನ್ನ ಕೇಳಿದ್ದಾರೆ. ಸೊ ಆ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಇರಬೇಕು ಅನ್ನೋವಂಥ ಮಾತನ್ನು ಹೇಳಿರುವಂಥದ್ದು. ಇದು ಬರೀ ರಾಜಣ್ಣವರ ಹೇಳಿಕೆ ಅಲ್ಲ, ಭಾಳಷ್ಟು ಹಿರಿಯ ಸಚಿವರುಗಳು ಇರ್ಬೋದು ಮತ್ತು ಹಿರಿಯ ಶಾಸಕರುಗಳು ಅದನ್ನೇ ಅಭಿಪ್ರಾಯ ಪಟ್ಟಿದ್ದಾರೆ. ಸುಮ್ಮನೆ ರಾಜಣ್ಣವ್ರು ಹೇಳಿದ್ದಾರೆ ಅಂತ ಬಿಂಬಿಸೋವಂಥದ್ದಲ್ಲ. ಹಿರಿಯ ಸಚಿವರುಗಳು ಅದನ್ನು ಮುಖ್ಯಮಂತ್ರಿಗಳ ಹತ್ರ ಮತ್ತು ಅಧ್ಯಕ್ಷ ಹತ್ರ ಗಮನಕ್ಕೆ ತಂದಿರುವಂಥದ್ದು, ಶಾಸಕರುಗಳು ಗಮನಕ್ಕೆ ತಂದಿದ್ದಾರೆ. ಹೌದು, ಈಗ ನಾವು ನಮ್ಮ ಸಮಸ್ಯೆಗಳನ್ನ ಸುರ್ಜೇವಾಲಾ ಅವ್ರ ಹತ್ರ ಗಮನಕ್ಕೆ ತಂದ ಮೇಲೆ ಅದನ್ನು ಯಾರು ಮಾಡಿಕೊಡ್ತಾರೆ? ಇಲ್ಲ ಸುರ್ಜೇವಾಲಾ ಅವ್ರು ಮಾಡಿಕೊಡ್ತಾರೆ, ಇಲ್ಲ ನೀವು ಜವಾಬ್ದಾರಿ ಅಂತ. ಸೊ ಆ ಮಾತು ಸಹಜವಾಗಿ ಈಗ ಸರ್ಕಾರ ಇದೆ, ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇದಾದಾಗ ನೀವು ಹೇಳಿದಾಗೆ ಈಗ ಆಡಳಿತ ವೈಖರಿ ಬಗ್ಗೆ ನಡೆಯುತ್ತೆ. ಸೊ ಆ ಥರ ಏನಾದ್ರು ಬಂದಾಗ ಅದನ್ನು ಮುಂದಿನ ದಿನದಲ್ಲಿ ಯಾವ ರೀತಿ ಅದನ್ನು ಇತ್ಯರ್ಥ ಮಾಡ್ತಾರೆ ಅನ್ನೋವಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರುವಂಥದ್ದು. ಯಾಕಂದರೆ ನೀವು ಹೇಳಿದಾಗ ಅನುದಾನ ಕೊಡೋದು ಅವರೇ. ಸೊ ಯಾರೆಲ್ಲ ಕೇಳಿದ್ದಾರೆ, ಈಗ ಇವರು ಸುರ್ಜೇವಾಲಾ ಅವ್ರ ಹತ್ರ ಹೇಳಿರೋವಂಥ ವಿಚಾರನ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದಿರ್ತಾರೆ ಕ್ಷೇತ್ರದ ವಿಚಾರ ಬಂದಾಗ. ಸೊ ಅದರಿಂದ ಇದನ್ನು ಯಾವ ರೀತಿ ಸುರ್ಜೇವಾಲಾ ಅವರು ಜವಾಬ್ದಾರಿ ತೊಗೊಂಡು ಮಾಡಿಕೊಡ್ತಾರೆ ಅನ್ನೋವಂಥದ್ದು ಎಲ್ಲ ಶಾಸಕರ ಮನಸ್ಸಲ್ಲಿರುವಂಥದ್ದು. ಈಗ ಅವರು ವಿದೇಶ ಪ್ರವಾಸಕ್ಕೆ ಹೋಗಿರೋವಂಥದ್ದು ಅದು ಅವ್ರಿಗೆ ಖಾಸಗಿ. ಸೊ ಅದರಲ್ಲೇನು ಫ್ಯಾಮಿಲಿ ಜೊತೆ ಹೋಗಿರೋವಂಥದ್ದು. ಇದು ಕಳೆದ ಒಂದೂವರೆ ತಿಂಗಳಿಂದನೇ ಇದು ಹೋಗಬೇಕು ಅಂತೇಳಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡ್ರೆ ಹೇಳೋದಕ್ಕೆ. ನಮಗೆ ಸಮಸ್ಯೆ ಇದ್ದರೆ CMಗೆ ಹೇಳ್ತೀವಿ, CM ಬಗೆಹರಿಸ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಹೇಳಿದ್ರೆ ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಗೆಹರಿಸ್ತಾರ? ಅವರು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಮುಖ್ಯಮಂತ್ರಿಗಳ ಮೂಲಕವೇ ಪರಿಹಾರ ಆಗಬೇಕಲ್ವ ಅಂತ. ಈಗ ನೋಡಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರುಗಳ ಜೊತೆ ಸಭೆ ಮಾಡಿದ್ರು. ಅವರ ಫೀಡ್ಬ್ಯಾಕಿನ ಆಧಾರದ ಮೇಲೆ ಸಚಿವರುಗಳನ್ನು ಕರೆದು ಸಭೆ ಮಾಡಿದ್ರು. ಅದೆಲ್ಲವನ್ನೂ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಹಂಚ್ಕೊತಾ ಇದ್ದಾರೆ. ಈಗ ಇದನ್ನು 1-to-1 ಮಾಡ್ತಾರೇನೋ ಅಂದ್ಕೊಂಡಿದ್ವಿ ನಾವು. ಒಂದಷ್ಟು ಹೊತ್ತು DK ಶಿವಕುಮಾರ್ ಜೊತೆಗೆ, ಇನ್ನೊಂದಷ್ಟು ಹೊತ್ತು ಸಿದ್ದರಾಮಯ್ಯನವ್ರ ಜೊತೆಗೆ ಹಂಗೆ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ 3 ಜನ ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಈ ಇಡೀ ಪ್ರಕ್ರಿಯೆಯ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಒಂದು ಅಸಮಾಧಾನ ಇದೆ, ಸಹಜ ಕೂಡ, ಕ್ವೈಟ್ ನ್ಯಾಚುರಲ್. ಇದೇನಾಯಿತು, ಜಮೀರ್ ಅಹಮದ್ ಖಾನ್ ಅವ್ರು ಹೋಗಿದ್ರಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗೋದಕ್ಕೆ. ಜಮೀರ್ ಅಹಮದ್ ಖಾನ್ ಆನಂದ ತುಂದಿಲರಾಗಿ ಹೊರಗೆ ಬಂದರು. ಒಳಗೇನಾಯಿತು ಅಲ್ಲಿ ನಾವು ಇಲ್ಲ ನೀವು ಇಲ್ಲ ನೋಡೋಕ್ಕೆ. ಇದ್ದವ್ರು ಯಾರು? ರಣದೀಪ್ ಸಿಂಗ್ ಸುರ್ಜೇವಾಲಾ, ಜಮೀರ್ ಅಹಮದ್ ಖಾನ್ ಇಬ್ಬರ ಪೈಕಿ ಏನಾಯಿತು ಆ ಮೀಟಿಂಗ್ನಲ್ಲಿ ಅಂತ ಒಬ್ಬರು ಬಂದು ಹೇಳಿದ್ರೆ ನಮಗೆ ಗೊತ್ತಾಗಬೇಕು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಂತೂ ಹೇಳೋ ಸಾಧ್ಯತೆ ಇಲ್ಲ. ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ರು ಅದೇ ಸತ್ಯ ಅಂತ ಅರ್ಥ. ಅದು ನನಗೆ ಶಬಾಷ್ಗಿರಿ ಮೇಲೆ ಶಬಾಷ್ಗಿರಿ ಕೊಟ್ಟರು ಅಂದರು ಜಮೀರ್ ಅಹಮದ್ ಖಾನ್. ಉತ್ತಮ ಕೆಲಸ ಮಾಡಿದ್ದಕ್ಕೆ ಅವಾರ್ಡ್ ಏನಾದರೂ ಇದ್ದರೆ ನಿಮಗೆ ಕೊಡಬೇಕು ಅಂತ ಹೇಳಿದ್ರು ನನಗೆ ಅಂತ. ಅಷ್ಟು ಖುಷಿಯಿಂದ ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿದ್ರು. BR ಪಾಟೀಲ್ರನ್ನು ಜಮೀರ್ ಅಹಮದ್ ಖಾನ್ರಿಗೆ ಹಿಂಗೆ ಅಂದರು ಅಂತಲ್ಲ ಅಂದರೆ ಅವ ಯಾವ ದೊಡ್ಡ ಮನುಷ್ಯ ಅಂತ ಅಂದ್ಬಿಟ್ರು BR ಪಾಟೀಲ್ರು. ಇಡೀ ಪ್ರಕ್ರಿಯೆ ಶುರುವಾಗಿದ್ದೇ BR ಪಾಟೀಲ್ರ ಆಡಿಯೋದಿಂದ, ನೆನಪಿದೆ ಅಲ್ವಾ ನಿಮಗೆ? ಅವ್ರದ್ದೊಂದು ಆಡಿಯೋ ಬಂತಲ್ಲ, ಜಮೀರ್ ಅಹಮದ್ ಖಾನ್ರ PA ಸರ್ಫರಾಜ್ ಜೊತೆಗೆ ಮಾತನಾಡ್ತಾ ಇರೋ ಆಡಿಯೋ. ದುಡ್ಡು ತಗೊಂಡು ಮನೆ ಸ್ಯಾಂಕ್ಷನ್ ಮಾಡ್ತಾ ಇದ್ದೀರಾ ನೀವು, ನಾನು ಬಾಯ್ಬಿಟ್ರೆ ಸರ್ಕಾರ ಅಲ್ಲಾಡ್ಬಿಡುತ್ತೆ ಅಂದಿದ್ರು BR ಪಾಟೀಲ್ರು. ಆವಾಗಲಿಂದಲೂ ಜಮೀರ್ ಅಹಮದ್ ಖಾನ್ ವರ್ಸಸ್ BR ಪಾಟೀಲ್ ನಡೀತಾ ಇದೆ. ನನಗೆ ಶಬಾಷ್ಗಿರಿ ಕೊಟ್ಟರು ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಕ್ಕೆ BR ಪಾಟೀಲ್ರು ಅವ ಯಾವ ದೊಡ್ಡ ಮನುಷ್ಯ ಅಂತಾರೆ. ಕೇಳಿಸ್ಕೊಳ್ಳಿ. ನಮ್ಮ AICC ಇನ್ಚಾರ್ಜು ಸುರ್ಜೇವಾಲಾ ಅವರು ಎಲ್ಲ MLAಗಳು ಆಲ್ಮೋಸ್ಟು 130 ಜನ MLAಗಳಿಗೆ ಕರೆಸಿ ಎಲ್ಲರದು ಅವರು ಮಾತಾಡಿದ್ದಾರೆ. ಅದರಲ್ಲಿ ನನ್ನ ಇಲಾಖೆ ಸಂಬಂಧಪಟ್ಟಂಗೆ ಅವರು ಏನೇನು ಬೇಡಿಕೆ ಇದೆ MLAಗಳು ಬೇಡಿಕೆಯನ್ನು ನಮ್ಮನೆ ಸುರ್ಜೇವಾಲಾ ಅವ್ರಿಗೆ ಕೊಟ್ಟಿದ್ದರು. ಆ ಬೇಡಿಕೆಯನ್ನು ನನ್ನ ಕೈಲಿ ಕೊಟ್ಟರು. ಆ ಪಟ್ಟಿಯನ್ನು ನನ್ನ ನಂಬರ್ 1 ಅವಾರ್ಡ್ ಯಾರನ್ನ ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರೋದೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ತಂದಿದೆ. ಸುರ್ಜೇವಾಲಾ ಯಾರಿಗೂ ಹೇಳಲ್ಲ, ಇಲ್ಲಲ್ಲ ಹೇಳ್ರಿ, ಆರೋಪ ಯಾರು ಮಾಡಿದ್ರು? ನನ್ನ ಮೇಲೆ ಮಾಡಿದ್ದ. ಸುರ್ಜೇವಾಲಾ ಅವರು ಸುಮ್ ಯಾರಿಗೂ ಹೇಳಲ್ಲ. ಅವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿನೇ. ಈಗ ನಾನು ಇಲಾಖೆಯಲ್ಲಿ ಸರಿ ಕೆಲಸ ಮಾಡಿಲ್ಲ ಅಂದರೆ ಇವತ್ತು ರಿವಾರ್ಡ್ ಕೊಡೋದು ನನಗೆ. ಜಮೀರ್ ಅಹಮದ್ ಅವ್ರು ಹೇಳಿದ್ರು ಸರ್, ನಮ್ಮ ಇವರು ಸುರ್ಜೇವಾಲಾ ಅವ್ರ ಹತ್ರ ಹೇಳಿದನಿಲ್ಲ ನಾನು. ಅವ ಯಾವ ದೊಡ್ಡ ಮನುಷ್ಯ ಹೆಂಗಿದೆ. ಇದೆಲ್ಲದರ ಮಧ್ಯದಲ್ಲಿ
3 ದಿನಗಳ ನಂತರ 19ನೇ ತಾರೀಕು ಮೈಸೂರಿನಲ್ಲಿ ಒಂದು ಸಾಧನಾ ಸಮಾವೇಶ ಆಗುತ್ತೆ. ಮೈಸೂರಿನಲ್ಲಿ ಸಾಧನಾ ಸಮಾವೇಶ, ಮುಖ್ಯಮಂತ್ರಿಗಳ ತವರಿನಲ್ಲಿ ಇದನ್ನು ಶಕ್ತಿ ಪ್ರದರ್ಶನ ಅಂತ ನೋಡಲಾಗುತ್ತೆ. ಅದೇನು ಪೂರ್ತಿಯಾಗಿ ಸುಳ್ಳಲ್ಲ, ಅದು ಪೂರ್ತಿಯಾಗಿ ಸುಳ್ಳಲ್ಲ. ಆದರೆ ಈ ಸಮಾವೇಶಗಳು ಯಾವಾಗ ನಡೆದವು ಅನ್ನೋದನ್ನು ನೋಡ್ತಾ ಹೋದರೆ ಸಮಸ್ಯೆ ಬಂದಾಗಲೆಲ್ಲ ಸಮಾವೇಶ ಅನ್ನೋ ಲೆಕ್ಕಾಚಾರ ಇದ್ದಂಗಿದೆ. ಸಿದ್ದರಾಮಯ್ಯನವರಿಗೆ ಸಮಾವೇಶಗಳ ಮೂಲಕ ಈ ಸಮಸ್ಯೆಗಳ ಗಂಟನ್ನು ಬಿಡಿಸಿಕೊಳ್ಳೋದು ಹೆಂಗೆ ಅನ್ನೋದು ಆ ಕಲೆ ಕರಗತ ಆಗಿದೆ. JDSನಲ್ಲಿದ್ದರು ಇವರು. JDSನಲ್ಲಿದ್ದಾಗ ಮುಖ್ಯಮಂತ್ರಿ ಮಾಡೋ ವಿಷಯದಲ್ಲಿ ದೇವೇಗೌಡರಿಗೂ ಸಿದ್ದರಾಮಯ್ಯನವ್ರಿಗೂ ತಿಕ್ಕಾಟ ಬರುತ್ತಲ್ಲ, ಆವಾಗ ಅಹಿಂದ ಸಮಾವೇಶಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮಾವೇಶಗಳು. ದೇವೇಗೌಡರಿಗೆ ಭಯಂಕರ ಸಿಟ್ಟು ಬರುತ್ತದು. ಅದಾದ ಮೇಲೆ ಅವರೇ ಹೊರಗೆ ಹಾಕಿದ್ರು ಅಂತ ಕೆಲವರು, ಸಿದ್ದರಾಮಯ್ಯನವರು ಬಿಟ್ಟು ಬಂದರು ಅಂತ ಇನ್ನು ಕೆಲವರು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು JDSನಿಂದ ಹೊರಗೆ ಬಂದು ABPJD ಅಂತ ಇನ್ನೊಂದು ಪಕ್ಷ ಮಾಡುವಂತೆ ಮಾಡಿದಂಥದ್ದು ಆ ಸಮಾವೇಶ. ಸ್ಟಾರ್ಟಿಂಗ್ ಪಾಯಿಂಟ್ ಅದು ಹುಬ್ಬಳ್ಳಿಯಲ್ಲಿ ಸಮಾವೇಶ ಮಾಡ್ತಾರೆ. ದೇವೇಗೌಡರು ಬೇಡ 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 ಅಂದಾಗಲೂ ಕೂಡ ನನ್ನನ್ನು ಸೈಡ್ ಲೈನ್ ಮಾಡಿದ್ರಿ, ನಾನು ನನ್ನ ತಾಕತ್ತು ತೋರಿಸ್ತೀನಿ ಅಂತ. ನನ್ನನ್ನು ಸೈಡ್ ಲೈನ್ ಮಾಡಿದ್ರಿ, ನಾನು ನನ್ನ ತಾಕತ್ತು ತೋರಿಸ್ತೀನಿ ಅಂತ. 2023 ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದರು, KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರಿದ್ದರು. 23 ಚುನಾವಣೆ ನಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಯಾರು ಅನ್ನೋದರ ಚರ್ಚೆ ಜೋರಾಗ್ತಾ ಇತ್ತು. ಕರೆಕ್ಟಾಗಿ ಇವರ ಬೆಂಬಲಿಗರು ಸಿದ್ದರಾಮಯ್ಯನವ್ರಿಗೆ 75 ವರ್ಷ ಆಗಿದೆ, ಒಂದು ಸಿದ್ದರಾಮೋತ್ಸವ ಮಾಡೋದು ಅಂತ ಹೊರಟುಬಿಟ್ರು. ದಾವಣಗೆರೆಯಲ್ಲಿ ದೊಡ್ಡದೊಂದು ಸಮಾವೇಶ. ಅಲ್ಲಿ ಏನು ಜನ ಸೇರಿಸಿದ್ರು ಅಂದರೆ ಆವತ್ತೇ ನಿರ್ಧಾರ ಆಗೋಯ್ತು, ಕಾಂಗ್ರೆಸ್ ಗೆದ್ದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ರಾಹುಲ್ ಗಾಂಧಿ ಅವರು ಬಂದಿದ್ದರು, DK ಶಿವಕುಮಾರ್ ಅವರು ಸ್ಟೇಜ್ ಮೇಲಿದ್ದರು. ಇಬ್ಬರಿಗೂ ಹಿಂಗೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಅವರು ಅದೇ ಸಮಾವೇಶದಲ್ಲಿ, ದಾವಣಗೆರೆ ಸಿದ್ದರಾಮೋತ್ಸವದಲ್ಲಿ. ಸಿದ್ದರಾಮಯ್ಯ 75 ಹಾಗೇನೋ ಬೇರೆ ಹೆಸರಿಟ್ಟಿದ್ರು, ಬಟ್ ಸಿದ್ದರಾಮೋತ್ಸವ ಅಂತಲೇ ಜನಪ್ರಿಯವಾದಂಥದ್ದು ಅದು. ಅದಾದ ಮೇಲೆ ಮೂಡಾ ಹಗರಣ ಪೀಕ್ನಲ್ಲಿದ್ದಾಗ, ಮೂಡಾ ಹಗರಣದ ಚರ್ಚೆ, ಸಿದ್ದರಾಮಯ್ಯನವರ ಮೇಲೆ ಅವರ ರಾಜಕೀಯ ಜೀವನದಲ್ಲಿ ಮೊದಲನೇ ಸಲ ಅಂಥದ್ದೊಂದು ಆರೋಪವನ್ನು ಎದುರಿಸಿ ಏನಾಗುತ್ತೋ ಏನೋ ಅನ್ನುವ ಸನ್ನಿವೇಶದಲ್ಲಿ ಮೈಸೂರಿನಲ್ಲಿ ಒಂದು ಸಮಾವೇಶ ಹಿಂಗೆ ಮಾಡಿದ್ರು. ಇದೇ ರೀತಿಯಾದ ಸಮಾವೇಶವನ್ನು ಒಂದನ್ನು ಮಾಡಿದ್ರು. ಅಂದರೆ ಇಟ್ ಈಸ್ ಟು ಶೋ, ಯಾರಿಗೆ, BJP ಅವ್ರಿಗೆ, JDSನವ್ರಿಗೆ ಅಲ್ಲ, ತಮ್ಮದೇ ಪಕ್ಷದಲ್ಲಿ ಮೇಲ್ ಕೂತ್ಕೊಂಡವ್ರಿಗೆ ತೋರಿಸೋದು, ನನ್ನ ತಾಕತ್ತು ಗೊತ್ತಾ ನಿಮಗೆ ಅಂತ. ಈಗ ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಇದೆ. ನಾಯಕತ್ವ ಬದಲಾವಣೆಯ ಚರ್ಚೆ, ಹೈಕಮಾಂಡು ಬಿಟ್ಟು ಬಿಡದೆ ಒಂಥರ ಚುಚ್ಚದಂಗೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರು ಅಂದ್ಕೊಂಡಿದ್ದನ್ನು ಆಗೋದಕ್ಕೆ ಬಿಡ್ತಾ ಇಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ನಾನು 1-to-1 ಮೀಟಿಂಗ್ ಮಾಡ್ಬೇಕು ನಿಮ್ಮ MLAಗಳ ಜೊತೆಗೆ ಅಂತಾರೆ. ಇದೆಲ್ಲದರ ಮಧ್ಯದಲ್ಲಿ ಮೈಸೂರಿನಲ್ಲೊಂದು ಶಕ್ತಿ ಪ್ರದರ್ಶನ. 1 ಲಕ್ಷ ಜನ ಸೇರಿಸ್ತಾರಂತೆ. 11 ವಿಧಾನಸಭಾ ಕ್ಷೇತ್ರ ಬರ್ತಾವಲ್ಲಿ, ಅದರಲ್ಲಿ 8 ಕಾಂಗ್ರೆಸ್ ಶಾಸಕರಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ 8,000 to 10,000 ಜನರನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದಾರಂತೆ. HC ಮಹದೇವಪ್ಪನವ್ರದ್ದು ಓವರಾಲ್ ಉಸ್ತುವಾರಿ, ಅದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಜೊತೆಗೆ ಮೀಟಿಂಗಿಗೆ ಬರಲಿಲ್ಲ ಅವರು. ಓವರಾಲ್ ಉಸ್ತುವಾರಿ ಅವರದ್ದು. 19ನೇ ತಾರೀಕು ಜೋರಿರುತ್ತೆ ಮೈಸೂರಿನಲ್ಲಿ. ನೋಡೋಣ ಏನೇನಾಗುತ್ತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.